ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ವೆರಿ ಇಂಟ್ರೆಸ್ಟಿಂಗ್ ಇದೆ ಸರ್. ಎಸ್ಟರ್ಡೇ ರೆಕಾರ್ಡ್ ಕ್ಲಾಸ್ ಅಪ್ಲೋಡ್ ಮಾಡಿ ದಯವಿಟ್ಟು. ಎಸ್ಟರ್ಡೇ ರೆಕಾರ್ಡ್ ಆಗಿಲ್ಲ ಅಣ್ಣ, ಈಗ ಒಂದು ಕ್ಲಾಸ್ ಅದನ್ನೇ ಮತ್ತೊಮ್ಮೆ ರಿಪೀಟ್ ಮಾಡಿದೆ ರೀ. ಈಗ ಮತ್ತೊಮ್ಮೆ ಅದನ್ನೇ ರಿಪೀಟ್ ಮಾಡಿದೆ ನಾನು. ಎಸ್ಟರ್ಡೇ ಕ್ಲಾಸ್ ರೆಕಾರ್ಡ್ ಆಗಿಲ್ಲ, ಅದನ್ನ ಮತ್ತೊಮ್ಮೆ ರೆಕಾರ್ಡ್ ಮಾಡಿದ್ದೇವೆ. ಓಕೆ ಎಸ್, ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ತಮಗೆಲ್ಲರಿಗೂ ವೆಲ್ಕಮ್ ಮಾಡುತ್ತಾ ಸ್ನೇಹಿತರೆ, ಇವತ್ತು ಪ್ರಮುಖವಾಗಿ ಚಲನೆಯ ನಿಯಮಗಳ ಆಗಿದ್ದಾವೆ. ಇನ್ನು ಚಲನೆಯ ಸಮೀಕರಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ. ಇದಾದ ನಂತರ ಚಲನೆಯ ನಿಯಮಗಳ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಮೊದಲಿಗೆ ಚಲನೆಯ ಸಮೀಕರಣಗಳು ಯಾವ ರೀತಿ ಬರೆದಾಗ ಗೊತ್ತಿದೆ. phi is equal to u plus at, that is the first one. Then phi square is equal to u square plus 2as, that is also one. Then s is equal to ut plus ಏನ್ ಹೇಳ್ರಿ ಹಾಫ್ at ಸ್ಕ್ವಯರ್. ಹೌದಾ, ಎಲ್ಲದರಲ್ಲೂ ಸಹಿತ ಎ ಇದೆ, ನೆನಪಿಟ್ಕೋರಿ. ಎಲ್ಲದರಲ್ಲೂ ಸಹಿತ ಎ ಇದೆ. ಓಕೆ, ಎಲ್ಲದರಲ್ಲೂ ಸಹಿತ ಯಾವ್ದಿದೆ ಹೇಳ್ರಿ, ಎ ಅನ್ನುವಂತ ಅಂಶ ಇದೆ. ವೇಗೋತ್ಕರ್ಷ ಎಲ್ಲದರಲ್ಲೂ ಬರ್ತಾ ಇದೆ. ಹೌದಾ, ಸೊ ಈ ಒಂದು ಸೂತ್ರಗಳ ಮೇಲಿನ ಸಮಸ್ಯೆಗಳನ್ನ ಯಾವ ರೀತಿ ಬಿಡಿಸ್ಬೇಕು, ಸೊ ಒಂದೊಂದಾಗಿ ಏನ್ ಮಾಡೋಣ, ಚರ್ಚೆ ಮಾಡೋಣ. ಓಕೆ, ಬನ್ನಿ ಸ್ನೇಹಿತರೆ ಒಂದೊಂದಾಗಿ. ಸೊ ಪ್ರಶ್ನೆ ಈ ರೀತಿಯಾಗಿದೆ ನೋಡ್ರಿ. ಮೊದಲನೇ ಪ್ರಶ್ನೆ, ಓಕೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಓಕೆ, ಒಬ್ಬ ರೈತ ಇದ್ದಾರೆ. 10 ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ ಏನ್ ಮಾಡ್ದಪ್ಪ ಅಂದ್ರ 40 ಸೆಕೆಂಡ್ಗಳಲ್ಲಿ ಚಲಿಸ್ತಾ ಇದ್ದಾನೆ. ಅವನು ಆರಂಭಿಕ ಸ್ಥಾನದಿಂದ 2 ನಿಮಿಷ 20 ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನ ಪಲ್ಲಟವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ನೋಡ್ರಿ. ಆತನ ಸ್ಥಾನ ಪಲ್ಲಟವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಒಬ್ಬ ರೈತ ಇದ್ದಾನೆ, ಅವನು 10 ಮೀಟರ್ ಉದ್ದ ಇರ್ತಕ್ಕಂತ ಒಂದು ಏನ್ ಮಾಡಿದಾನೆ ಹೇಳ್ರಿ ನೋಡಿ, ಚೌಕಾಕಾರದ ಹೊಲದ ಬದಿಯ ಸುತ್ತಲೂ ಏನ್ ಮಾಡಿದಪ್ಪ ಅಂದ್ರ ಚಲಿಸ್ತಾ ಇದ್ದಾನೆ. ಸೊ ಸ್ಥಾನ ಪಲ್ಲಟವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನ್ ಹೇಳ್ರಿ, ಸ್ಥಾನ ಪಲ್ಲಟವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಹಾಗಾದ್ರೆ ಸ್ಥಾನ ಪಲ್ಲಟ ಎಷ್ಟಾಗ್ತಾ ಇದೆ ನೋಡೋಣ ಬನ್ನಿ. ಫಸ್ಟ್ ನೋಡಿ ಸ್ನೇಹಿತರೆ, ಆಲ್ರೆಡಿ ಈಗ ಒಂದು ಪೀರಿಯಡ್ ಅದನ್ನ ಮಾಡಿದವ್ರಿ. ನಿನ್ನೆ ಕ್ಲಾಸನ್ನ ಮಾಡಿದ್ದೇವೆ ಒಂದು ಪೀರಿಯಡ್. ಓಕೆನಾ, ನಿನ್ನೆ ಕ್ಲಾಸ್ ಏನ್ ಮಾಡಿದೆ ಹೇಳ್ರಿ, ಒಂದು ಪೀರಿಯಡ್ ಈಗ ಮಾಡಿದೇವಿ. ಓಕೆ ಎಸ್, ಒಬ್ಬ ರೈತ ಇದ್ದಾನೆ ಸ್ನೇಹಿತರೆ. ಇಲ್ಲಿ 10 ಮೀಟರ್ ಉದ್ದ ಇರೋ ಒಂದು ಚೌಕಾಕಾರದ ಹೊಲ ಬದಿ ಸುತ್ತಲೂ ಏನ್ ಮಾಡ್ತಾನೆ 40 ಸೆಕೆಂಡ್. ಚೌಕಾಕಾರ ಅಂದ್ರೆ ಏನಂತ ಹೇಳ್ರಿ, ಈ ರೀತಿಯ ರೆಕ್ಟಾಂಗಲ್ ಇದೆ. ಓಕೆ, ಚೌಕಾಕಾರ ನೋಡಿ ಈ ರೀತಿ ಸುತ್ತಾ ಇದ್ದಾನೆ. ಚೌಕಾಕಾರದ ಹೊಲದ ಬದಿಯ ಸುತ್ತಲೂ 40 ಸೆಕೆಂಡ್ಗಳ ಕಾಲ ಚಲಿಸ್ತಾ ಇದ್ದೀನಿ ಒಂದು ರೌಂಡ. ಹೌದಾ, ಸೊ 10 ಮೀಟರ್ ಉದ್ದ ಇರೋ ಚೌಕಾಕಾರ ಎಷ್ಟು 40 ಸೆಕೆಂಡ್ದಲ್ಲಿ ಏನ್ ಮಾಡ್ತಾನೆ ಹೇಳ್ರಿ, ಚಲಿಸ್ತಾ ಇದ್ದಾನೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ, ಹಾಗಾದ್ರೆ ರೈತನು ಪ್ರಾರಂಭಿಕ ಸ್ಥಾನದಿಂದ ಎಲ್ಲಿದ ಪ್ರಾರಂಭಿಕ, ಈಗ ಉದಾಹರಣೆ ಯಾವ್ದಾವ್ದಾರ ಸ್ಥಾನ ತಿಳ್ಕೊರಿ. ಇಲ್ಲಿ ಪ್ರಾರಂಭಿಕ ಸ್ಥಾನದ ತಿಳ್ಕೊರಿ. ಇದು ಎ, ಇದಕ್ಕೆ ಬಿ ಅನ್ನೋಣ್ರಿ, ಇದಕ್ಕೆ ಸಿ ಅನ್ನೋಣ್ರಿ, ಇದಕ್ಕೆ ಡಿ ಅನ್ನೋಣ್ರಿ. ಅವನ ಆರಂಭಿಕ ದೂರ ಎಷ್ಟು ಅಂತಂದು ಕೇಳ್ತಾ ಇದಾರೆ ಇಲ್ಲಿ. ಕ್ಲಿಯರ್? ಸೊ ಒಬ್ಬ ರೈತ ಏನ್ ಮಾಡ್ತಾನೆ ನೋಡ್ರಿ, 10 ಮೀಟರ್ ಉದ್ದ ಇರ್ತಕ್ಕಂಥ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ 40 ಸೆಕೆಂಡ್ಗಳಲ್ಲಿ ಏನ್ ಮಾಡ್ತಾನೆ ನೋಡ್ರಿ, ಚಲಿಸ್ತಾ ಇದ್ದಾನೆ. ನೆನ್ಪಿಟ್ಕೋರಿ. ಫಸ್ಟ್ ಅವನು ಎಷ್ಟು 2 ನಿಮಿಷ 20 ಸೆಕೆಂಡ್. ಟೈಮ್ ಎಷ್ಟಾಗ್ಯದ ನೋಡ್ರಿ, 2 ನಿಮಿಷ 20 ಸೆಕೆಂಡ್. ಸೊ ಇದನ್ನ ಯಾವತ್ತು ಕ್ಯಾಲ್ಕುಲೇಷನ್ ಸೆಕೆಂಡ್ ದ ಮಾಡ್ಕೋಬೇಕು. 2 ನಿಮಿಷ 20 ಸೆಕೆಂಡ್ ಅಂದ್ರೆ ಏನಾಗುತ್ತೆ, 140 ಸೆಕೆಂಡ್ ಆಗ್ತಾ ಇದೆ ನೋಡಿ. 140. ಯಾಕಂದ್ರೆ ನಿಮಿಷದನ್ನ ಏನ್ ಮಾಡ್ಕೋಬೇಕು, ಸೆಕೆಂಡ್ದಾಗ ಮೊದಲು ಕನ್ವರ್ಟ್ ಮಾಡ್ಕೋಬೇಕು. ಹೌದಾ, ಹಾಗಾರ ಅವನ್ ಏನ್ ಮಾಡ್ತಪ್ಪ ಅಂದ್ರೆ ನೋಡೋಣ ಬನ್ನಿ ಸ್ನೇಹಿತರೆ. ಅವನು ಒಂದು ರೌಂಡ್ ಸುತ್ತ ಹಾಕಿದ್ರೆ ಎಷ್ಟ 40 ಮೀಟರ್, 40 ಸೆಕೆಂಡ್ಗಳಲ್ಲಿ ಸುತ್ತ ಹಾಕ್ತಾನೆ. 10 ಮೀಟರ್ ಇರತಕ್ಕಂತ ನೋಡಿ ಇಲ್ಲಿ. ಓಕೆ ಎಸ್, ಕ್ಲಿಯರ್ ಆಗಿ ನೋಡ್ರಿ. ಇದು 10 ಮೀಟರ್ ಇದೆ. ಹಂಗಾರೆ ಇದು ಎಷ್ಟಾಗ್ತದ 10 ಮೀಟರ್. ಇದು ಎಷ್ಟಿದೆ 10 ಮೀಟರ್. ಇದು ಎಷ್ಟಿದೆ 10 ಮೀಟರ್. ಹಂಗಾರೆ ಟೋಟಲ್ ಎಷ್ಟೈತಿ ಹೇಳ್ರಿ, 40 ಮೀಟರ್ ಐತಲ್ರಿ. ಹೌದಾ, ಹಂಗಾರ 40 ಮೀಟರ್ ಅನ್ನ ಎಷ್ಟು ಸೆಕೆಂಡ್ದಾಗ್ರಿ ನೋಡ್ರಿ. ಒಬ್ಬ 10 ಮೀಟರ್ ಒಂದು ಚೌಕಾಕಾರದ ಸುತ್ತಲೂ ಬದಿಯ ಸುತ್ತಲೂ 40 ಸೆಕೆಂಡ್ ಅನ್ನ ತೆಗೆದುಕೊಳ್ತಾ ಇದ್ದೇನೆ. ಎಷ್ಟು ಸೆಕೆಂಡ್, 40 ಸೆಕೆಂಡ್ ಅನ್ನ ತೆಗೆದುಕೊಳ್ತಾ ಇದ್ದೇನೆ ನೋಡಿ. 40 ಮೀಟರ್ ಇದೆ. ಹೌದಾ, 40 ಮೀಟರ್ ಇದೆ. ಅವನು ತೆಗೆದುಕೊಂಡಂತ ಸಮಯ ಎಷ್ಟದಲ್ರಿ, 140. ಇಟ್ ಮೀನ್ಸ್ ಅವನ ಸುತ್ತುಗಳ ಸಂಖ್ಯೆ ಎಷ್ಟು ಅದಲ್ರಿ, ಸುತ್ತುಗಳ ಸಂಖ್ಯೆ ಅಂದ್ರೆ 140 ಡಿವೈಡ್ ಬೈ ಒಟ್ಟು ಪರಿಧಿ. ಹೌದಾ, 0 ಕ್ಯಾನ್ಸಲ್. ಇಟ್ ಮೀನ್ಸ್ 3.5 ಸುತ್ತುಗಳು. ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ ನೋಡ್ರಿ, 3.5 ಸುತ್ತಾಯ್ತು. ಹಂಗಾರೆ ನೋಡಿ, ದಟ್ ಈಸ್ 1 ಸುತ್ತು, ನೆಕ್ಸ್ಟ್ 2 ಸುತ್ತು, ನೆಕ್ಸ್ಟ್ 3 ಸುತ್ತು. ಅರ್ಧ ಸುತ್ತು ಅಂದ್ರೆ ಇಲ್ಲಿ ಬರ್ತಾ ಇದ್ದಾನೆ ನೋಡಿ. ಅರ್ಧ ಸುತ್ತು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದ್ದಾನೆ. ಹಾಗಾದ್ರೆ ಎ ದಿಂದ ಸಿ ಗೆ ಇರ್ತಕ್ಕಂತ ಸ್ಥಾನ ಪಲ್ಲಟ ಕೇಳಿದ್ದಾರೆ. ಸ್ಥಾನ ಪಲ್ಲಟ ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ಕಂಡು ಹಿಡ್ಕೋಬೇಕು ಸ್ನೇಹಿತರೆ. ಹೌದಾ, ಸೊ ಇಲ್ಲಿ ಪೈಥಾಗೋರಸ್ನ ಪ್ರಮೇಯ ಐತಿ ನೋಡ್ರಿ, ಎ ಡಿ ಸಿ. ಹೌದಾ, ತ್ರಿಭುಜ ಯಾವ್ದು ಹೇಳ್ರಿ,
ಎ ಡಿ ಸಿ ಯಲ್ಲಿ ಲಂಬಕೋನ ತ್ರಿಭುಜ ಅಥವಾ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಸೊ ಏನಾಗುತ್ತೆ ಹೇಳ್ರಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳ್ರಿ ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಓಕೆ, ಎ ಸಿ ಬೇಕಾಗ್ಯದ ನಮಗ, ಎ ಡಿ ಅಂದ್ರೆ ಎಷ್ಟು ಹೋಗುತ್ತೆ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ದಟ್ ಈಸ್ 200 ಆಯ್ತು. ಯಾಕಂದ್ರೆ 100 100 ಅಂದ್ರೆ ಎಷ್ಟಾಯ್ತು 200. ಸ್ಕ್ವೇರ್ ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್ ಆಗ್ತಾ ಇದೆ. ಇದನ್ನು ನಾವ್ ಏನ್ ಮಾಡ್ತೇವೆ ಹೇಳ್ರಿ 100 ಇಂಟು 2 ಸೊ ದಟ್ ಈಸ್ ಎಷ್ಟು ಬರ್ತದೆ ಹೇಳ್ರಿ ಎಸ್ ವೆರಿ ಗುಡ್ ರೀ 10√2 ನೋಡಿ ಮೀಟರ್. ಸೊ ಅವನ್ನ ಒಂದು ಸ್ಥಾನ ಪಲ್ಲಟ ಎಷ್ಟದಪ್ಪ ಅಂತ ಕೇಳಿದ್ರೆ ಎಷ್ಟಿದೆ ಹೇಳ್ರಿ 10√2 ಮೀಟರ್. ಓಕೆ, ಕ್ಲಿಯರ್ ಸ್ನೇಹಿತರೆ? ಎಸ್, ಬನ್ನಿ ಮುಂದಿನ ಅಂಶವನ್ನ ನೋಡೋಣ. ಕ್ಲಿಯರ್ ಆಗ್ತಾ ಇದೆ ಅಲ್ರಿ? ಓಕೆ, ಒಂದ್ ನಿಮಿಷ ರೆಕಾರ್ಡ್ ಆಗ್ತಾ ಇದೆನಿಲ್ಲ ಏನಾದ್ರು ಗೊತ್ತಾಗ್ತಾ ಇಲ್ಲ. ಆಗ್ತಾ ಇದೆ. ಎಸ್, ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಆ ಒಂದು ಕಾಯ 16 ಮೀಟರ್ ದೂರವನ್ನು ಎಷ್ಟು 16 ಮೀಟರ್ ದೂರವನ್ನು ಏನ್ ಮಾಡ್ತಾ ಇದೆ? ಎಸ್, ಯೂಸ್ ಮಾಡ್ರಿ, ನಿಮ್ಗೆ ಯಾರು ಬೇಡ ಅಂದಿಲ್ಲ. ಟ್ರಯಾಂಗಲ್ ಯಾವ್ದು ತಗೋಬಹುದು ಇಲ್ಲಿ ನೋಡಿ, ಎ ಬಿ ಸಿ ಟ್ರಯಾಂಗಲ್ ತಗೋರಿ ಅಥವಾ ಎ ಡಿ ಸಿ ತಗೋರಿ, ಯಾವ್ದು ಬೇಕಾದ್ ತಗೋರಿ, ಎಲ್ಲವೂ ಒಂದಾಗ್ತಾ ಇದೆ. ಎರಡು ನಡೀತದೆ, ಎರಡು ಕ್ಲಿಯರ್ ಇದೆ, ಯಾವ್ದು ಬೇಕಾದ್ ತಗೋಬಹುದು. ಓಕೆ, ಯಾವ್ದು ತಗೋರಿ, ನೀವು ಯಾವ್ದು ತಗೋರಿ ನೋಡಿ, ಎ ಬಿ ಸಿ ಇದನ್ನು ತಗೋರಿ ಟ್ರಯಾಂಗಲ್ ಅಥವಾ ಇದು ಟ್ರಯಾಂಗಲ್ ತಗೋರಿ, ನಡೀತದ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಯಾವ್ದು ಟ್ರಯಾಂಗಲ್ ಅನ್ನು ತಗೋಬಹುದು. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಒಂದು ಕಾಯ 16 ಮೀಟರ್ 4 ಸೆಕೆಂಡ್ಗಳಲ್ಲಿ ಚಲಿಸಿ ಮತ್ತೆ 16 ಮೀಟರ್ ದೂರವನ್ನ 2 ಸೆಕೆಂಡ್ಗಳಲ್ಲಿ ಚಲಿಸಿದರೆ ಆ ಕಾಯದ ಸರಾಸರಿ ಜವ ಎಷ್ಟು ಅಂತಂದು ಕೇಳಿದ್ದಾರೆ. ನೋಡಿ, ಸರಾಸರಿ ಜವ ಎಷ್ಟು? 16 ಮೀಟರ್ ದೂರವನ್ನ 4 ಸೆಕೆಂಡ್ಗಳಲ್ಲಿ ಅಂದ್ರೇನ, ಇಲ್ಲಿ ಒಟ್ಟು ಚಲಿಸಿದ ದೂರ ಎಷ್ಟೈತಿ ನೋಡ್ರಿ, ಒಟ್ಟು ಚಲಿಸಿದ ದೂರ ಎಷ್ಟೈತ್ರಿ? ಎಸ್, ಚಲಿಸಿದ ದೂರ ಒಟ್ಟು ಎಷ್ಟೈತಿ 16 ಒಂದು 16 32 ಮೀಟರ್, ಕರೆಕ್ಟಾ? ಎಸ್, ಒಟ್ಟು ತೆಗೆದುಕೊಂಡ ಸಮಯ ಎಷ್ಟಿದೆ ನೋಡ್ರಿ, ಒಟ್ಟು ತೆಗೆದುಕೊಂಡಂತ ಸಮಯ ಒಮ್ಮೆ 4 ಸೆಕೆಂಡ, ಒಮ್ಮೆ 2 ಸೆಕೆಂಡ, 6 ಸೆಕೆಂಡ. ಹೌದಾ? ಹಾಗಾದ್ರೆ ಸರಾಸರಿ ಜವ ಇಸ್ ಈಕ್ವಲ್ ಟು ಏನ್ ಹೇಳ್ರಿ, ಸರಾಸರಿ ಜವ ಇಸ್ ಈಕ್ವಲ್ ಟು ಒಟ್ಟು ದೂರ ಡಿವೈಡ್ ಬೈ ಒಟ್ಟು ತೆಗೆದುಕೊಂಡ ಕಾಲ 32 ಡಿವೈಡ್ ಬೈ 6 ಎಷ್ಟು ಬರುತ್ತೆ? ಕ್ಯಾನ್ಸಲ್ ಮಾಡ್ರಿ, 5.33 ಮೀಟರ್ ಪರ್ ಸೆಕೆಂಡ್. ಓಕೆ, ಡನ್. ಸೊ ದಟ್ ಈಸ್ ಈಜಿ ಇದೆ ಕ್ವಶನ್ಸ್, ನೋ ಪ್ರಾಬ್ಲಮ್. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಒಂದು ಪ್ರಯೋಗದಲ್ಲಿ ಆಕಾಶಕಾಯದಿಂದ ಭೂಮಿಗೆ ಒಂದು ಸಿಗ್ನಲ್ 5 ನಿಮಿಷಗಳಲ್ಲಿ ತಲುಪಿದೆ. ನೋಡಿ, ಆಕಾಶಕಾಯದಿಂದ ಏನಾಗ್ತಾ ಇದೆ ಹೇಳ್ರಿ, ನಮಗೆ ಒಂದು ಕಾಯ ಬರ್ತಾ ಇದೆ. ನೋಡಿ, ಒಂದು ಪ್ರಯೋಗದಿಂದ ಆಕಾಶಕಾಯದಿಂದ ಭೂಮಿಗೆ ಒಂದು ಸಿಗ್ನಲ್ 5 ನಿಮಿಷಗಳಲ್ಲಿ ತಲುಪಿದೆ. ಆಕಾಶಕಾಯಕ್ಕೂ ಭೂಮಿಗೆ ಇರುವ ದೂರವನ್ನ ಲೆಕ್ಕಾಚಾರ ಮಾಡ್ರಿ ಅಂತಾರು. ಸೊ ಅದರ ವೇಗ ಕೊಟ್ಟಿದ್ದಾರೆ 1 ಸೆಕೆಂಡ್ಗೆ 3 × 10⁸ ಮೀಟರ್ಗಳು ಅಂತಂದ, ಮೀಟರ್ ಪರ್ ಸೆಕೆಂಡ್ ಅಂತಂದ. ಸೊ ಲೆಕ್ಕಾಚಾರ ಮಾಡ್ರಿ ಅಂದರು. ಲೆಕ್ಕಾಚಾರ ಅಂದ್ರೆ ಸ್ಪೀಡ್ ಕಂಡುಹಿಡ್ಕೋಬೇಕು, ಇಲ್ಲಿ ದೂರ ಕಂಡುಹಿಡ್ಕೋಬೇಕಂದ್ರಲ್ರಿ. ನಮ್ ಸೂತ್ರ ಏನದ, ಸ್ಪೀಡ್ ಯಾವುದು? ಸರಾಸರಿ ಜವ ಇಸ್ ಈಕ್ವಲ್ ಟು ಸೂತ್ರ ಏನದಪ್ಪ ಅಂದ್ರ ಒಟ್ಟು ಚಲಿಸಿದ ದೂರ. ಹೌದಾ? ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. 5 ನಿಮಿಷ ಕಾಲ ತೆಗೆದುಕೊಂಡಿದೆ. 5 ನಿಮಿಷ ಅಂದ್ರೆ ಕಾಲ ಎಷ್ಟು ಹಾಕ್ಬೇಕು ಹೇಳ್ರಿ? 5 ನಿಮಿಷ ಅಂದ್ರೆ ಎಷ್ಟು ಕಾಲ ಹಾಕ್ಬೇಕು ಹೇಳ್ರಿ? ಎಷ್ಟು 5 ನಿಮಿಷ ಅಂದ್ರೆ ಎಷ್ಟಾಗುತ್ತೆ ರೀ? 300 ಸೆಕೆಂಡ್. ಓಕೆ, ಎಸ್ 300 ಸೆಕೆಂಡ್. ಓಕೆ, ಜವ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 3 × 10⁸ ಕೊಟ್ಟಿದ್ದಾರೆ ಆಲ್ರೆಡಿ. ನಮಗ ಡಿಸ್ಟೆನ್ಸ್ ಬೇಕಾಗಿದೆ, ಚಲಿಸಿದ ದೂರ. ಹೌದಾ? ಇದು ಕಡೆ ಗುಣಾಕಾರ ಮಾಡ್ರಿ, 3 × 3 ಎಷ್ಟಾಗುತ್ತೆ? 900 ಆಗ್ತಾ ಇದೆ. ಹೌದಾ? 900 × 10⁸ ಇಸ್ ಈಕ್ವಲ್ ಟು ಏನ್ ಹೇಳ್ರಿ? ಡಿ. ಅಥವಾ ಇದನ್ನ ಹೆಂಗ್ ಬರಿಬಹುದು? 9 × 2 ಕಡೆ ಬಂದು ಅಂದ್ರೆ 0. 10⁸ ಬರಿಬಹುದು ಹೇಳ್ರಿ? 10⁸ ಬರಿಬಹುದ್ರಿ? 10⁸ ಬರಿಬಹುದು? ಎಸ್, 10 ಬರಿಬಹುದು. ದಟ್ ಈಸ್ ಚಲಿಸಿದ ದೂರ ಎಷ್ಟಪ್ಪ ಅಂತ ಕೇಳಿದ್ರೆ ಎಷ್ಟು ನೋಡಿ, ಚಲಿಸಿದ ದೂರ 9 × 10⁻10. ಓಕೆ, ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಪ್ರವಾಸದ ಆರಂಭದಲ್ಲಿ ನೋಡಿ, ಪ್ರವಾಸದ ಆರಂಭದಲ್ಲಿ ಗಮನಿಸ್ಬೇಕು ಪ್ರಶ್ನೆಗಳು. ಮೋಟಾರ್ ವಾಹನದ ಒಂದು ನೋಡಿ, ಮೋಟಾರ್ ವಾಹನದ ಒಂದು ಏನಿದೆ ಹೇಳ್ರಿ, ಓಡೋಮೀಟರ್ ಇದೆ. ಓಡೋಮೀಟರ್ ಅಂದ್ರೆ ಇಟ್ ಮೀನ್ಸ್ ಜವವನ್ನ ಅಳ್ತಕ್ಕಂಥದ್ರೆ, ಜವವನ್ನ ಸ್ಪೀಡ್ ಅನ್ನ ಗುರ್ತ ಮಾಡಿದ ಹೇಳ್ರಿ ಓಡೋಮೀಟರ್. ಓಕೆ, ನೋಡಿ ಯೂನಿಟ್ ಇಲ್ವಾ? ಅಲ್ಲ, ಯೂನಿಟ್ ಇದೆ ಅಲ್ರಿ, ಮೀಟರ್ ಹಾಕ್ಬೇಕ್ರಿ. ಡಿಸ್ಟೆನ್ಸ್ ಮೀಟರ್ ಅನ್ನ ಹಾಕ್ಬೇಕು. ಓಕೆ, ಮೀಟರ್ ಅನ್ನ ಹಾಕ್ಬೇಕು, ಡಿಸ್ಟೆನ್ಸ್ ಮೀಟರ್ ಹಾಕ್ಬೇಕ್ರಿ. ಓಕೆ, ಓಡೋಮೀಟರ್ 2000 ಕಿಲೋಮೀಟರ್. ಇಟ್ ಮೀನ್ಸ್
ನೋಡಿ 2000 ಕಿಲೋಮೀಟರ್ ತೋರಿಸಿ ಕೊನೆಯಲ್ಲಿ ಎಷ್ಟಿದಪ್ಪ ಅಂತ ಕೇಳಿದ್ರೆ 2400 ಮೀಟರ್ ತೋರಿಸ್ತಾ ಇದೆ. ಸ್ಟಾರ್ಟ್ ಆದಾಗ ಎಷ್ಟಿತ್ತು ಹೇಳ್ರಿ 2000 ಇತ್ತು. ಸೊ ಕೊನೆಗೆ ಏನ್ ಮಾಡಿ ಕೇಳ್ರದ 2400 ಮೀಟರ್ ಕಿಲೋಮೀಟರ್ ತೋರಿಸಿದೆ. ನೋಡಿ ಕಿಲೋಮೀಟರ್ ತೋರಿಸಿದೆ. ಎಷ್ಟು ಗಂಟೆಗಳ ಕಾಲ ತೆಗೆದುಕೊಂಡಿದ್ದಾರೆ? ಟೈಮ್ 8 ಗಂಟೆಗಳ ಕಾಲ ತೆಗೆದುಕೊಂಡಿದೆ. ಹಾಗಾದ್ರೆ ಸರಾಸರಿ ಜವವನ್ನ ಕಂಡುಹಿಡಿಯಿರಿ ಅಂದರು. ನೋಡಿ ಸರಾಸರಿ ಜವವನ್ನ ಕಂಡುಹಿಡಿಯಿರಿ ಅಂದರು. ಕ್ಲಿಯರ್ ಸ್ನೇಹಿತರೆ? ಓಕೆ, ಹೇಳಿ ನೋಡೋಣ. ಸರಾಸರಿ ಜವ ಎಷ್ಟಾಗ್ತಾ ಇದೆ? ಸರಾಸರಿ ಜವ ಎಷ್ಟಾಗ್ತಾ ಇದೆ ಹೇಳ್ರಿ? ಒಂದು ಸರಾಸರಿ ಜವವನ್ನ ಕಂಡುಹಿಡಿಯಿರಿ ಅಂದರು. ನೆನ್ಪಿಟ್ಕೋರಿ, ಸರಾಸರಿ ಜವವನ್ನ ಮೀಟರ್ ಪರ್ ಸೆಕೆಂಡ್ ಮತ್ತು ಕಿಲೋಮೀಟರ್ ಪರ್ ಅವರ್ದಲ್ಲಿ ಎರಡು ಕಡೆ ತೋರಿಸ್ತಂದ್ರು. ಕಿಲೋಮೀಟರ್ ಅವರ್ ಮತ್ತು ಮೀಟರ್ ಪರ್ ಸೆಕೆಂಡ್ ದಲ್ಲಿ ತೋರಿಸ್ತಂದ್ರು. ಸರಾಸರಿ ಜವ ಇಟ್ ಮೀನ್ಸ್ ಸ್ಪೀಡ್ ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ? ಟೋಟಲ್ ಏನಾಗ್ತಾ ಇದೆ ಹೇಳ್ರಿ? ದೂರ, ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಸೊ ಟೋಟಲ್ ದೂರ ಎಷ್ಟಾಗಿದೆ ಹೇಳ್ರಿ? ಟೋಟಲ್ ದೂರ 400 ಮೀಟರ್, 400 ಕಿಲೋಮೀಟರ್ 8 ಅವರ್. ಹಂಗಾರೆ ಏನಾಗ್ತದೆ ಹೇಳ್ರಿ? 50 ಕಿಲೋಮೀಟರ್ ಪರ್ ಅವರ್. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಒಟ್ಟು ಸ್ಪೀಡ್, ಅದರ ಸ್ಪೀಡ್. ಹೌದಾ? ಇದನ್ನ ಮೀಟರ್ ಪರ್ ಸೆಕೆಂಡ್ದಾಗ ಮಾಡ್ರಲೆ, ಮೀಟರ್ ಪರ್ ಸೆಕೆಂಡ್ದಾಗ ಮಾಡ್ರಲೆ. ಹೌದು, ಮೀಟರ್ ಪರ್ ಸೆಕೆಂಡ್ದಾಗ ಮಾಡಬೇಕು. ಮೀಟರ್ ಪರ್ ಸೆಕೆಂಡ್ದಾಗ ಮಾಡ್ಬೇಕಾದ್ರೆ ಎಷ್ಟಾಗುತ್ತೆ? 50ನ ಮೀಟರ್ ಪರ್ ಸೆಕೆಂಡ್ದಾಗ ಮಾಡಿದಾಗ ಎಷ್ಟಾಗುತ್ತೆ? ಎಸ್, 50 ಇಂಟು ಏನ್ ಮಾಡ್ಬೇಕು ಹೇಳ್ರಿ ಮೀಟರ್ ಪರ್ ಸೆಕೆಂಡ್ದಾಗ? ಎದ್ರಲೆ 5/18 ಅಥವಾ 18/5? ವಿಚ್ ಒನ್ ಇಸ್ ರೈಟ್? 5/18. ಈ 400 ಯಾಕೆಂದ್ರೆ ನೋಡ್ರಿ, ಅದ್ರದ ಪ್ರವಾಸದ ಆರಂಭದಲ್ಲಿ ಮೋಟರ್ ಇದಲ್ಲ, ಮೋಟರ್ದಾಗ ಓಡೋಮೀಟರ್ ಫಸ್ಟ್ 200 ತೋರಿಸ್ತಾ ಇತ್ತು, 2000 ತೋರಿಸ್ತಾ ಇತ್ತು. ಇನ್ನ ಚಲಿಸಿದ ನಂತರ ಏನ್ ಮಾಡೈತಿ ಹೇಳ್ರಿ? 2400 ತೋರಿಸಾಯ್ತು. ಅಂದ್ರೆ ಸ್ಟಾರ್ಟಿಂಗ್ 2000 ಹತ್ರ ಏನಿತ್ತು ಹೇಳ್ರಿ? ಮೀಟರ್ ತೋರಿಸ್ತಾ ಇತ್ತು, ಮೀಟರ್ ಇತ್ತು. ತದನಂತರ ಕೆಲವು ಗಂಟೆಗಳ ನಂತರ ಏನಾಯ್ತು? 2400 ಆಯ್ತು. ಅನಂತರ ನಾವ್ ಏನ್ ಮಾಡ್ತೇವೆ? 400 ಕಿಲೋಮೀಟರ್ ಚಲಿಸಿತ್ತು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಹೌದಾ? ಎಸ್, 5/18 ಬರ್ತಾ ಇದೆ, ನೆನ್ಪಿಟ್ಟುಕೊರಿ. ಓಕೆ, 5 5 250 ಬರ್ತಾ ಇದೆ, ಡಿವೈಡ್ ಬೈ 18. ಸೊ ಎಷ್ಟು ಬರ್ತಿತ್ತು ಹೇಳ್ರಿ ಆನ್ಸರ್? 13 ಪಾಯಿಂಟ್ ಎಷ್ಟು ಬರುತ್ತೆ? 8. ಓಕೆ, ಡನ್. ದಟ್ ಈಸ್ ಮೀಟರ್ ಪರ್ ಸೆಕೆಂಡ್. 13.8 ಬರ್ತಾ ಇದೆ ನೋಡಿ, 13.8 ಬರ್ತಾ ಇದೆ, ನೆನ್ಪಿಟ್ಕೋರಿ. ಕ್ಲಿಯರಾ ಸ್ನೇಹಿತರೆ? ಓಕೆ, ಇದೇ ತರ ಮೀಟರ್ ಪರ್ ಸೆಂಟಿಮೀಟರ್ಗೆ ಏನಾದರೂ ಇದೆನಾ? ಇಲ್ಲ, ಮೀಟರ್ ಪರ್ ಸೆಕೆಂಡ್ ಇಲ್ಲ. ಯಾಕೋ ಸೆಕೆಂಡ ಮೀಟರ್ ಮುಗೀತು, ಸೆಂಟಿಮೀಟರ್ ಬರೋದಿಲ್ಲ ಇಲ್ಲಿ. ಮೀಟರ್ ಸೆಕೆಂಡ್ ಮುಗೀತು, ಸೆಂಟಿಮೀಟರ್ ಇರೋದಿಲ್ಲ, ನೆನ್ಪಿಟ್ಕೋರಿ. ಓಕೆ, ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ನೋಡಿ, ರಾಹುಲ್ ಇದಾನೆ, ವಿಶ್ರಾಂತ ಸ್ಥಿತಿಯಿಂದ ಹೊರಟು. ನೋಡಿ ಯಾವ ಸ್ಥಿತಿ? ವಿಶ್ರಾಂತ ಸ್ಥಿತಿಯಿಂದ ಹೊರಟು. ನೆನ್ಪಿಟ್ಕೋರಿ, ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲ್ ಅನ್ನ ತುಳಿಯುತ್ತಾ 30 ಸೆಕೆಂಡ್ಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನ ಹೊಂದುತ್ತಾನೆ. ನೋಡಿ, ಹೌದಾ? ನಂತರ ಸೈಕಲ್ಗೆ ಬ್ರೇಕ್ ಹಾಕಿ, ತಡೆ ಹಾಕಿ ಅಂದ್ರೆ ಏನ್ ಹೇಳ್ರಿ? ಬ್ರೇಕ್ ಹಾಕಿ, ಬ್ರೇಕ್ ಹಾಕಿ 5 ಸೆಕೆಂಡ್ಗಳಲ್ಲಿ ವೇಗವನ್ನ 4 ಮೀಟರ್ ಪರ್ ಸೆಕೆಂಡ್ ತರುತ್ತಾನೆ. ಎರಡು ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ವೇಗೋತ್ಕರ್ಷವನ್ನ ಕಂಡುಹಿಡಿಯಿರಿ ಅಂದರು. ಸೊ ಫಸ್ಟ್ ನೋಡೋಣ, ಮೊದಲನೇ ಸಂಬಂಧ ನೋಡೋಣ. ಮೊದಲನೇ ಸಂದರ್ಭ, ರಾಹುಲ್ ವಿಶ್ರಾಂತಿ ಸ್ಥಿತಿ ಅಂದ್ರೆ ಏನ್ ಹೇಳ್ರಿ? ವಿಶ್ರಾಂತಿ ಸ್ಥಿತಿ ಅಂದ್ರೆ ಏನ್ ಕೊಟ್ಟಿದ್ದಾರೆ? ಆರಂಭಿಕ ವೇಗ 0 ಮೀಟರ್ ಪರ್ ಸೆಕೆಂಡ್ ಅನ್ನಂಗ್ರಿ. ಆರಂಭಿಕ ವೇಗ ತುಳಿಯುತ್ತಾ 30 ಸೆಕೆಂಡ್ಗಳಲ್ಲಿ ಅಂದ್ರೆ ಅಂತಿಮ ವೇಗ ಎಷ್ಟು ಹೋಗ್ತಾ ಇದೆ? ಒಂದು 6 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದೆ. ಹೌದಾ? ಎಷ್ಟು ಟೈಮ್? ಟಿ ಇಸ್ ಈಕ್ವಲ್ ಟು 30 ಸೆಕೆಂಡ್. ಹೌದಾ? ಸೊ ಅವಾಗ ವೇಗೋತ್ಕರ್ಷ ಎಷ್ಟಾಗ್ತಾ ಇದೆ ಕೇಳಿದಾರೆ? ಪಿ ಮೈನಸ್ ಯು ಡಿವೈಡ್ ಬೈ ಟಿ. 6 ಮೈನಸ್ 0 ಡಿವೈಡ್ ಬೈ 30. ಹಾಗಾರ ಸೊ 6/30 ಬರ್ತಾ ಇದೆ. ಆನ್ಸರ್ ಏನ್ ಬರ್ತಿತ್ತು ಹೇಳ್ರಿ? ಎಸ್, 6 ಒಂದಲ್ಲಿ 6 5 ಅಂದ್ರೆ ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ರೀ. 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ, ಆರಂಭಿಕ ವೇಗ 0 ಆಗ್ತಾ ಇದೆ, ಅಂತಿಮ ವೇಗ 6 ಆಗ್ತಾ ಇದೆ. ಅಲ್ಲಿ 30 ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಂಡಿದ್ದಾನೆ. ಸೂತ್ರ ಏನಿದೆ ಹೇಳ್ರಿ? ವೇಗೋತ್ಕರ್ಷವನ್ನ ಕಂಡುಹಿಡಿದ ವೇಗೋತ್ಕರ್ಷದ ಸೂತ್ರ ಪಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಪಿ ಅಂದ್ರೆ 6, ಯು ಅಂದ್ರೆ 0. 6ದಾಗ 0 ಕಳೆದ್ರೆ 6, 6 ಒಂದಲೇ 6 5ಲೇ. ಸೊ 1/5 ಬರ್ತಾ ಇದೆ. 1/5 ಇಟ್ ಮೀನ್ಸ್ 0.2. ಓಕೆ, ಇನ್ನು ಎರಡನೇ ಸಂದರ್ಭವನ್ನ ನಾವು ನೋಡ್ತಾ ಇದ್ದೇವೆ. ಎರಡನೇ ಸಂದರ್ಭದಲ್ಲಿ ಬ್ರೇಕ್ ಹಾಕ್ತಾ ಇದ್ದಾನೆ. ಬ್ರೇಕ್ ಹಾಕಿದಾಗ 5 ಸೆಕೆಂಡ್ಗಳಲ್ಲಿ, ಸೊ ಅಲ್ಲಿ ಟೈಮ್ ಏನಾಗ್ತಾ ಇದೆ ಹೇಳ್ರಿ? 5 ಸೆಕೆಂಡ್ ಬರ್ತಾ ಇದೆ. 5 ಸೆಕೆಂಡ್ ಬರ್ತಾ ಇದೆ. ವೇಗವನ್ನ 4 ಮೀಟರ್ ಪರ್ ಸೆಕೆಂಡ್ಗೆ ತರ್ತಾ ಇದ್ದಾನೆ. ಹಂಗಾರಲ್ಲಿ ಆರಂಭಿಕ ವೇಗ ಏನೈತೆ ಹೇಳ್ರಿ? ಸಿಂಪಲ್, ಇಲ್ಲೂ ಸಹಿತ ಆರಂಭಿಕ ವೇಗ ಎಷ್ಟು ತಗೋಬೇಕು ಹೇಳ್ರಿ? ಆರಂಭಿಕ ವೇಗ ಎಷ್ಟು ತಗೋಬೇಕು? ನೋ ಸ್ನೇಹಿತರೆ, ನೋ. ಆರಂಭಿಕ ವೇಗ ನೋ.
ನೋ ಎಸ್ ಆರ್ ತಗೋಬೇಕು ನೋಡಿ. ಆರಂಭಿಕ ವೇಗ ಎಷ್ಟು ತಗೋಬೇಕಲ್ರಿ? ಆರ್ ತಗೋಬೇಕಾಗ್ತಾ ಇದೆ ನೋಡಿ. ಆರಂಭಿಕ ವೇಗ ಆರ್ ಆಗ್ತಾ ಇದೆ ಇಲ್ಲಿ. ಸೊ ಬ್ರೇಕ್ ಹಾಕಿದಾಗ ಎಷ್ಟಾಗ್ತಾ ಇದೆ? ಅಂತಿಮ ವೇಗ 4 ಆಗ್ತಾ ಇದೆ. ಏನಾಗ್ತಾ ಇದೆ ಹೇಳ್ರಿ? 4 ಆಗ್ತಾ ಇದೆ. ಸೊ ಸೂತ್ರ ಎ ಇಸ್ ಈಕ್ವಲ್ ಟು ಫಿ ಮೈನಸ್ ಯು ಡಿವೈಡ್ ಬೈ ಟಿ. ಓಕೆ, ದೆನ್ 4 ಮೈನಸ್ 6 ಡಿವೈಡೆಡ್ ಬೈ ಎಷ್ಟಿದೆ ಹೇಳ್ರಿ? ಟೈಮ್ ಎಷ್ಟು ಕೊಟ್ಟಿದ್ದಾರೆ? 5 ಸೆಕೆಂಡ್. -2/5 ಬರ್ತಾ ಇದೆ. ಇಷ್ಟು ಮೀನ್ಸ್ ಆನ್ಸರ್ ಏನಾಗ್ತದೆ? -0.4 ಬರಿಬೇಕ್ರಿ. ಇಟ್ ಮೀನ್ಸ್ ನೋಡಿ, ಯಾವತ್ತು ಮೈನಸ್ ಬಂದಿತ್ತಂದ್ರ ವೇಗೋತ್ಕರ್ಷ ಕಡಿಮೆ ಆಗ್ತಾ ಇದೆ ಅಂತಂದ ನೋಡಿ. ವೇಗೋತ್ಕರ್ಷ ಏನಾಗೈತಿ? ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಮೈನಸ್ ಬಂದಿತ್ತಂದ್ರೆ ಅಲ್ಲಿ ವೇಗಾಪಕರ್ಷ ಆಗ್ತಾ ಇದೆ. ವೇಗೋತ್ಕರ್ಷದಲ್ಲಿ ಋಣಾತ್ಮಕತೆ ಆಗ್ತಾ ಇದೆ. ಇದಕ್ಕೆ ನಾವು ಋಣಾತ್ಮಕ ವೇಗೋತ್ಕರ್ಷ ಅಂತ ಕರಿತಾರೋ, ಇದಕ್ಕೆ ಧನಾತ್ಮಕ ವೇಗೋತ್ಕರ್ಷ ಅಂತ ನಾವು ಕರಿತಾ ಇದ್ದೇವೆ. ನೆನ್ಪಿಟ್ಕೋರಿ. ಅರ್ಥ ಆಯ್ತಾ? ಸೊ ಈ ರೀತಿ ಏನಾಗ್ತವಪ್ಪ ಅಂದ್ರೆ ಚೇಂಜಸ್ ಆಗ್ತಾ ಇರ್ತದೆ. ಓಕೆ, ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಓಕೆ, ರೈಲ್ ಒಂದು ಇದೆ ನೋಡಿ. ಇಲ್ಲಿ ರೈಲ್ ಏನ್ ಮಾಡ್ತಾ ಇದೆಯಪ್ಪ ಅಂದ್ರ, ಸೊ 90 ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಏನ್ ಮಾಡೈತಿ? ಚಲಿಸ್ತಾ ಇದೆ ನೋಡಿ. ರೈಲಿನ ಎಷ್ಟಿದೆ ಹೇಳ್ರಿ? 90 ಕಿಲೋಮೀಟರ್ ಪರ್ ಅವರ್ದೊಂದಿಗೆ ಚಲಿಸ್ತಾ ಇದೆ. ಹೌದಾ? ಅದರ ವೇಗೋತ್ಕರ್ಷ 0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷನ ಉಂಟು ಮಾಡಲು ತಡೆಯನ್ನ ಹಾಕ್ತಾ ಇದೆ. ಇಟ್ ಮೀನ್ಸ್ ತಡೆ ಅಂದ್ರೆ ಏನ? ಬ್ರೇಕ್ ಹಾಕ್ತಾ ಇದೆ. ಹಾಗಾದ್ರೆ ಅದು ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಕ್ರಮಿಸಿದ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನೋಡ್ರಿ. ಕ್ರಮಿಸಿದ ದೂರ. ಸ್ನೇಹಿತರೆ, ಇಂಥ ಪ್ರಶ್ನೆಗಳಿದ್ದಾಗ ನಾವೇನ್ ಮಾಡ್ಕೊಳ್ರಿ? ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೋಬೇಕು. ರೈಲ್ ಒಂದು ಆರಂಭಿಕ ಜವ ಕೊಟ್ಟಿದ್ದಾರೆ. ಹೌದಾ? ಆರಂಭಿಕ ಜವ ಕೊಟ್ಟಿದ್ದಾರೆ. ಆರಂಭಿಕ ಜವ ಅಂದ್ರೆ ಏನ್ ಹೇಳ್ರಿ? ಇಟ್ ಮೀನ್ಸ್ ಆರಂಭಿಕ ವೇಗದಲ್ಲಿ ಹೋಗ್ತಾ ಇದೆ ಅಂತಂದಂಗ. ಆರಂಭಿಕ ವೇಗದಲ್ಲಿ ಹೋಗ್ತಾ ಇದೆ ಅಂದಂಗ. ಜವ ಅಂದ್ರೆ ಇಲ್ಲಿ ಆರಂಭಿಕ ವೇಗದಲ್ಲಿ ಹೋಗ್ತಾ ಇದೆ. ಆರಂಭಿಕ ವೇಗ ಇಟ್ ಮೀನ್ಸ್ ಏನಂತ ಬರ್ಕೋಬೇಕು ನಾವು? ಯು ಇಸ್ ಈಕ್ವಲ್ ಟು ಏನ್ ಹೇಳ್ರಿ? 90 ಕಿಲೋಮೀಟರ್ ಪರ್ ಅವರ್. ಇದನ್ನ ಮೀಟರ್ ಪರ್ ಸೆಕೆಂಡ್ ದಾಗ ಬರೋದು ಅಂದ್ರೆ 90 ಇಂಟು 5/18 ಮಾಡಬೇಕು. 18 ಅಂದ್ಲೆ 18 5 90 ಬರ್ತಾ ಇದೆ. 5 5 ಎಷ್ಟು ಹೇಳ್ರಿ? 25 ಮೀಟರ್ ಪರ್ ಸೆಕೆಂಡ್. ಓಕೆ, ರೆಕಾರ್ಡ್ ಆಗ್ತಾ ಇದೆ. 25 ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ಆರಂಭಿಕ ವೇಗ ರೀ. ಇದೇನ್ ಹೇಳ್ರಿ? ಆರಂಭಿಕ ವೇಗ. ಕ್ಲಿಯರ್ ಸ್ನೇಹಿತರೆ? ಆರಂಭಿಕ ವೇಗ ಆಯ್ತು, ನಿಶ್ಚಲ ಸ್ಥಿತಿಯವರು. ಇನ್ನು ನೆಕ್ಸ್ಟ್ ಹೇಗದ ಅಂದ್ರೆ ಸಿಂಪಲ್ ಇದೆ ನೋಡ್ರಿ. ಹೇಗ ಯಾಕಂದ್ರೆ ಇನ್ನೇನ್ ಹೇಳೋದಂದ್ರೆ ನಿಮ್ಗೊಂದು ಉದಾಹರಣೆ ಕೊಡ್ತೇನೆ ನೋಡಿ. ಯಾಕೆ ಆ ರೀತಿ ಯೂಸ್ ಆಗ್ತಾ ಇದೆ ನೋಡಿ. ಕಿಲೋಮೀಟರ್ ದಿಂದ ನಾವೇನ್ ಮಾಡ್ತಾ ಇದಾವು? ಕಿಲೋಮೀಟರ್ ಅವರ್ ಇದೆ, ಅದನ್ನ ಮೀಟರ್ ಪರ್ ಸೆಕೆಂಡ್ ದಾಗ ಮಾಡ್ತಾ ಇದ್ದೇವೆ. ಹೌದಾ? ಮೀಟರ್ ಪರ್ ಸೆಕೆಂಡ್ ದಾಗ ಮಾಡ್ತಾ ಇದ್ದೇವೆ. ಕಿಲೋಮೀಟರ್ ಅವರ್ ಇದ್ದದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ತಾ ಇದ್ದೇವೆ. ಒಂದು ಕಿಲೋಮೀಟರ್ ದಾಗ ಎಷ್ಟು ಮೀಟರ್ ಅದಾವ ಹೇಳ್ರಿ? 1000 ಮೀಟರ್. ಅವರ್ದ 8 ಸೆಕೆಂಡ್ ಅದಾವೆ? 3600 ಸೆಕೆಂಡ್. ಅದನ್ನ ಡಿವೈಡ್ ಮಾಡಿದಾಗ 2 0 2 0 5 2 5 2 18. ಓಕೆ, 5 ಎಷ್ಟು ಬರ್ತದೆ? 18 ಬರ್ತಾ ಇದೆ. ಇಲ್ಲ, ಮೀಟರ್ನ ಸೆಂಟಿಮೀಟರ್ಗೆ ಇದೇನಾ? ಇಲ್ಲ ಅಂತಂದು ಆಲ್ರೆಡಿ ಹೇಳಿದೆ ನಾನು ಅದ್ರ ಬಗ್ಗೆ. ಹೌದಾ? ಇಲ್ಲ, ಅಲ್ಲಿ ಯಾವುದೇ ರೀತಿ ಇಲ್ಲ ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆ, ಎಸ್, ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಇದನ್ನ ಕ್ಲಿಯರಾ? ಓಕೆ, ಅರ್ಥ ಆಯ್ತಾ ಸ್ನೇಹಿತರೆ? ಕ್ಲಿಯರ್ ಆಯ್ತಲ್ಲ? ಓಕೆ, ಬಿಡಿಸಿ ನೋಡೋಣ. ಈಗ ನಮಗೇನಾಯ್ತು? ಆರಂಭಿಕ ವೇಗ ಸಿಕ್ತಿಲ್ಲಿ. ಸೊ ಆರಂಭಿಕ ವೇಗ ಆದ ಕೂಡಲೇ ವೇಗೋತ್ಕರ್ಷ ಕೊಟ್ಟಿದ್ದಾರೆ. ವೇಗೋತ್ಕರ್ಷವನ್ನು ಸಹಿತ ತಾವೇನ್ ಮಾಡ್ಬೋದು? ನೋಡ್ಬೋದು. ಇಲ್ಲಿ ವೇಗೋತ್ಕರ್ಷ ಎಷ್ಟಿದೆ ನೋಡಿ. ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ? ನೋಡಿ, ವೇಗೋತ್ಕರ್ಷ ಎಷ್ಟಿದೆ ನೋಡ್ರಿ? ಮೈನಸ್ ಇದೆ ಇಲ್ಲಿ. -0.5 ಸೆಕೆಂಡ್ ಇದೆ ನೋಡಿ. -0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕ ನೋಡಿ? ಸ್ಪೀಡ್ ದಿಂದ ಕಡಿಮೆ ಹಾಕೋದ್ ಬರ್ತಾ ಇದೆ. ಅದು ಕಡಿಮೆ ಆಗ್ತಾ ಇದೆ ಅಂದ್ರೆ ಇದರ ಅರ್ಥ ಏನ್ ಹೇಳ್ರಿ? ಋಣ ವೇಗೋತ್ಕರ್ಷ ಆಗ್ತಾ ಇದೆ ಇಲ್ಲಿ. ಒಂದ್ ವೇಳೆ ಅವ್ರು ಇಲ್ಲಿ ಮೈನಸ್ ಕೊಡದೇ ಇದ್ರು ನಾವು ಮೈನಸ್ ತಗೋಬೇಕಾಗುತ್ತೆ. ನೆನ್ಪಿಟ್ಕೋರಿ. ಯಾಕ? ಹೆಚ್ಚಿನದಿಂದ ಕಡಿಮೆ ಬರ್ತಾ ಇದೆ. ಬ್ರೇಕ್ ಹಾಕಿದಾರೆ ಅಂದ್ರೆ ಎ ಇಸ್ ಈಕ್ವಲ್ ಟು ಮೈನಸ್ ತಗೋಬೇಕು. ನೆನ್ಪಿಟ್ಕೋರಿ. ಎ ಇಸ್ ಈಕ್ವಲ್ ಟು ಮೈನಸ್ ಬರ್ತಾ ಇದೆ. ನೆನ್ಪಿಟ್ಕೋರಿ. ಅವ್ರು ಕೊಡ್ಲಿ ಬಿಡ್ಲಿ. ಇನ್ನ ನಿಶ್ಚಲ ಸ್ಥಿತಿಗೆ ಬರ್ತಾ ಇದೆ ಅಂದ್ರ ಸೊ ದಟ್ ಈಸ್ ಅಂತಿಮ ವೇಗ ಏನಂತ ಬರ್ಕೊಂಡು ಹೇಳ್ರಿ? 0 ಮೀಟರ್ ಪರ್ ಸೆಕೆಂಡ್. ಏನ್ ಹೇಳ್ರಿ? 0 ಮೀಟರ್ ಪರ್ ಸೆಕೆಂಡ್. ಓಕೆ ಸ್ನೇಹಿತರೆ, ಕ್ರಮಿಸಿದ ದೂರ ಕೇಳಿದ್ದಾರೆ. ಕ್ರಮಿಸಿದ ದೂರ ದಟ್ ಈಸ್ ಎಸ್ ಕೇಳ್ತಾ ಇದ್ದಾರೆ. ಕ್ರಮಿಸಿದ ದೂರ ಅಂದ್ರೆ ಎಸ್. ಎಸ್ ಸೂತ್ರ ಸಮೀಕರಣ ನೋಡಿದವ್ರಲ್ಲ, ಯಾವ ಸಮೀಕರಣ ಹಾಕ್ಬೇಕ್ರಿ? ಚಲನೆಯ 3 ಸಮೀಕರಣ ಇದಾವೆ. 3 ಸಮೀಕರಣ ಯಾವ ಸಮೀಕರಣ ಹಾಕ್ತೀರಿ ಹೇಳ್ರಿ? ನೀವು ಯಾವ ಬೇಕಾದ ಸಮೀಕರಣ ಹಾಕ್ಬೋದು ಇಲ್ಲಿ. ಓಕೆ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಮಾಡೋಣ ಹೇಳ್ರಿ?
ಯು ಸ್ಕ್ವೇರ್. ಎಸ್ ಆ ಸೂತ್ರ ಹಾಕೋಣ. ಓಕೆ ಡನ್. ಆ ಸೂತ್ರ ಹಾಕೋದ್ರ ಅದು. ಓಕೆ ಏನಿದೆ ಸೂತ್ರ? ಎಸ್ ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ? ಯು ಟಿ ಪ್ಲಸ್ ಏನು ಹೇಳ್ರಿ 1/, ನೋಡಿ ಇದು ಬರೋದಿಲ್ಲ ರೀ, ಟಿ ಗೊತ್ತಿಲ್ಲ ರೀ, ಟಿ ಕೊಟ್ಟಿಲ್ಲ, ಇದು ಬೇಡ ಸ್ನೇಹಿತರೆ, ಇದು ಬೇಡ, ಟಿ ಕೊಟ್ಟಿಲ್ಲ ನೋಡಿ, ಟಿ ಕೊಟ್ಟಿಲ್ಲ ಮತ್ತೆ ಸುಮ್ಮನೆ ಯಾಕ ಇದೇ ಇರಲಿ, ಇಲ್ಲ ಬೇಡ, ಅದು ಬರೋದಿಲ್ಲ, ಅದು ಟಿ ಕೊಟ್ಟಿಲ್ಲ ಅಲ್ಲಿ. ಸೊ ನಮಗೇನು ಬೇಕಂದ್ರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಸೂತ್ರ ತಗೋಬೇಕು. ಎರಡು ಸೂತ್ರ ಬರೋದಿಲ್ಲ ರೀ, ಒಂದೇ ಸೂತ್ರ ಬರುತ್ತೆ. ಯಾಕೆ ಟಿ ಕೊಟ್ಟಿಲ್ಲ ಇಲ್ಲಿ, ಅಲ್ಲಿ ಟಿ ಇದೆ, ಇಲ್ಲಿ ಟಿ ಇಲ್ಲ, ಟಿ ಇಲ್ಲದೆ ಇರೋದು ಬೇಕು ನಮಗೆ. ಟಿ ಕೊಟ್ಟಿರಂದ್ರೆ ಅದು ಯೂಸ್ ಆಗ್ತಿತ್ತು. ಓಕೆ ವಿ ಸ್ಕ್ವೇರ್ ಇಟ್ ಮೀನ್ಸ್ 0 ಸ್ಕ್ವೇರ, ಯು ಯು ಅಂದ್ರೆ ಎಷ್ಟಿದೆ ನೋಡ್ರಿ 25 ಸ್ಕ್ವೇರ ಪ್ಲಸ್ 2 ಎ ಅಂದ್ರೆ ಮೈನಸ್ 0.5. ಟಿ ಕೊಟ್ಟಿದ್ರೆ ಬರಿತಾ? ಎಸ್ ಟಿ ಕೊಟ್ಟಿದ್ರೆ ಬರುತ್ತೆ ರೀ, ಟಿ ಕೊಟ್ಟಿದ್ರೆ ಬರುತ್ತೆ. ಎಸ್ 0 ಸ್ಕ್ವೇರ್ 0, 25 ಸ್ಕ್ವೇರ್ ಅಂದ್ರೆ 625 ಪ್ಲಸ್ ಇಂಟು ಮೈನಸ್ ಮೈನಸ್ 2 5 10 ಅಂದ್ರೆ 1.0 ಬರ್ತಾ ಇದೆ ಇಂಟು ಎಸ್. ಇದು ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗ್ತಾ ಇದೆ, ಮೈನಸ್ 625 ಆಗ್ತಾ ಇದೆ ನೋಡ್ರಿ. ಹೌದಾ, ಏನಾಗ್ತಾ ಇದೆ ಹೇಳ್ರಿ 625 ಈ ಕಡೆ ಬಂದ್ರೆ ಏನಾಗ್ತದೆ ಮೈನಸ್ 625 ಆಗ್ತಾ ಇದೆ. ಇಸ್ ಈಕ್ವಲ್ ಟು ಏನಾಗ್ತದೆ ಮೈನಸ್ 1 ಎಸ್ ಉಳಿತಾ ಇದೆ. ಹಂಗಾರೆ 625 ಮೈನಸ್ ಮೈನಸ್ 1 ಈ ಕಡೆ ಬಂದರೆ ಡಿವೈಡ್ ಆಗ್ತಾ ಇದೆ. ಇಸ್ ಈಕ್ವಲ್ ಟು ಎಸ್, ಎಸ್ ಎಸ್ ಮೈನಸ್ ಮೈನಸ್ ಕ್ಯಾನ್ಸಲ್. ಸೊ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಹೇಳ್ರಿ 625 ಬಂತು. ಓಕೆ ಯು ಅದು ಬರುತ್ತೆ ರೀ, ಟಿ ಹಂಗೂ ಕಂಡಿಡೋದು ಡಬಲ್ ಕೆಲಸ ಆಗುತ್ತೆ ಅಲ್ರಿ ವಿಜಯ್ ಸರ್ ಅವ್ರೆ. ಟಿ ಹಂಗೆ ಕಂಡಿಡೋದು ಮತ್ತೆ ಏನು ಸೂತ್ರ ಇದು ಹಾಕ್ಬೋದು ನೀವು, ಯಾವುದು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ 80 ಸ್ಕ್ವೇರ್ ಹಾಕ್ಬೋದು. ಹೌದಾ, ಯು ಟಿ ಪ್ಲಸ್ ಏನಿದೆ ನೋಡ್ರಿ, ಯು ಟಿ ಪ್ಲಸ್ ಏನು ಮಾಡ್ಬೋದು ಹಾಫ್ 80 ಸ್ಕ್ವೇರ್ ಹಾಕ್ಬೋದು. ಹೌದಾ, ಯು ಟಿ ಏನಿದೆ ಹೇಳ್ರಿ ಯು ಟಿ ಪ್ಲಸ್ ಹಾಫ್ 80 ಸ್ಕ್ವೇರ್ ಹಾಕ್ಬೋದು. ಬಟ್ ಡಬಲ್ ಕೆಲಸ ಆಗುತ್ತೆ, ಅದು ಡಬಲ್ ಕೆಲಸ ಆಗ್ತಾ ಇದೆ, ಬೇಡ ಅದು. ಓಕೆ ಡೈರೆಕ್ಟಾಗಿ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಅಲ್ರಿ ಆನ್ಸರ್, ಡೈರೆಕ್ಟಾಗಿ ಸಿಗ್ತಾ ಇದೆ, ಸುಮ್ಮನೆ ಯಾಕೆ. ಹೌದಾ, ಈ ಮೀಟರ್ ಅಷ್ಟೇ ರೀ, ಮೀಟರ್ ಪರ್ ಸೆಕೆಂಡ್ ಅಲ್ಲ, ಮೀಟರ್ ಅಷ್ಟೇ, ಸ್ಥಾನ ಪಲ್ಲಟ ಮೀಟರ್ ಅಷ್ಟೇ ಇರುತ್ತೆ. ಓಕೆ ಸ್ಥಾನ ಪಲ್ಲಟ ಮೀಟರ್ ಅಷ್ಟೇ ಇರುತ್ತೆ, ನೆನ್ಪಿಟ್ಕೊರಿ. ಓಕೆ ಬನ್ನಿ ಮುಂದಿನ ಪ್ರಶ್ನೆನ ನೋಡೋಣ. ಒಂದು ತಳ್ಳುಗಾಡಿ ಇದೆ ರೀ, ತಳ್ಳುಗಾಡಿ ಇಳಿಜಾರಿನಲ್ಲಿ ನೋಡಿ, ಇಳಿಜಾರಿನಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ನೋಡ್ರಿ. ಇದನ್ನ ಮೀಟರ್ದಾಗ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ರಿ. 2 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಇಳಿಜಾರಿನಲ್ಲಿ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತದೆ. ಆರಂಭಗೊಂಡ 3 ಸೆಕೆಂಡ್ಗಳ ನಂತರ ಅದರ ವೇಗ ಎಷ್ಟು ಅಂತಂದು ಕೇಳಿದಾರೆ ನೋಡ್ರಿ. ಹಂಗಾರೇನ ತಳ್ಳುಗಾಡಿ ಒಂದು ಇಳಿಜಾರಿನಲ್ಲಿ ಅಂದ್ರೆ ಇದರ ಆರಂಭಿಕ ವೇಗ ಆಟೋಮೆಟಿಕ್ ಆರಂಭಿಕ ಸ್ಟಾರ್ಟಿಂಗ್ ಏಟಿರ್ತೈತಿ 0ನೇ ಇರ್ತಾ ಇದೆ ರೀ. ಹೌದಾ, ಆರಂಭಿಕ ವೇಗ 0. ಬಟ್ ಇಲ್ಲಿ ಅಂತಿಮ ವೇಗ ಎಷ್ಟಂತ ಕೇಳಿದ್ದಾರೆ, ದಟ್ ಈಸ್ ಫಿ ಇಸ್ ಈಕ್ವಲ್ ಟು ಎಷ್ಟಂತ ಹಾಕೋಣ ಅಂತಿಮ ವೇಗ. ಓಕೆ ಬಟ್ ಇಲ್ಲಿ ಒಂದು ಪಾಯಿಂಟ್ ಮಾಡ್ತಾ ಇದ್ರೆ ವೇಗೋತ್ಕರ್ಷ ಕೊಡ್ತಾ ಇದ್ರೆ, ವೇಗೋತ್ಕರ್ಷ ಎಷ್ಟಿದೆ ಹೇಳ್ರಿ 0. ನೋಡಿ ಎಷ್ಟಿದೆ 2 ಮೀಟರ್ ಸೆಂಟಿಮೀಟರ್ ನೋಡಿ, 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಇದನ್ನ ಮೀಟರ್ದಾಗ 2 ಸೆಂಟಿಮೀಟರ್ನ ಮೀಟರ್ದಾಗ ಬರೋದು ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ, ಎಷ್ಟಾಗುತ್ತೆ ರೀ, ಎಷ್ಟಾಗುತ್ತೆ ಎಸ್ 0.02 ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್, 0.02 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ. ಸೊ ಎ ಇಸ್ ಈಕ್ವಲ್ ಟು ಸಿಕ್ತು, ಟಿ ಕೊಟ್ಟಿದ್ದಾರೆ, ಟಿ ಎಷ್ಟಿದೆ ಹೇಳ್ರಿ 3 ಸೆಕೆಂಡ್. ಹಂಗಾರೆ ಇದು ಎಲ್ಲವೂ ಎತ್ತರ ಆಗಿದೆ ಹೇಳ್ರಿ, ಒಂದೇ ಸೂತ್ರದಾಗಿದೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಅಂತಿಮ ವೇಗ ಬೇಕಾಗಿದೆ, ಆರಂಭಿಕ ವೇಗ 0 ಇದೆ ರೀ. ಹೌದಾ, ಎ ಎಕ್ಸಲರೇಷನ್ ಎಷ್ಟು ಬಂದದ 0.02 ಇಂಟು ಟಿ ಅಂದ್ರೆ ಎಷ್ಟಿದೆ ಹೇಳ್ರಿ, ಟಿ ಅಂದ್ರೆ 3 ಸೆಕೆಂಡ್. 0 ಬಿಟ್ಟು ಬಿಡ್ರಿ, 2 3 ಎಷ್ಟಾಗುತ್ತೆ ಹೇಳ್ರಿ 0.06 ಮೀಟರ್ ಪರ್ ಸೆಕೆಂಡ್, 0 ಮೀಟರ್ ಪರ್ ಸೆಕೆಂಡ್ ಆಗ್ತಾ ಇದೆ. ಸೊ ದಟ್ ಈಸ್ ಆನ್ಸರ್. 2.06 ಅಲ್ಲ ರೀ, 0.06. ಇಂಟು 100 ಮಾಡ್ಬೇಕಲ್ವಾ, ಯಾಕ್ರಿ ಡಿವೈಡ್ ಮಾಡ್ಬೇಕ್ರಿ. ಸೆಂಟಿಮೀಟರ್ ಇದ್ದದ್ದು ಚಿಕ್ಕ ಮಾನಗಳನ್ನ ದೊಡ್ಡ ಮಾನಕ್ಕೆ ಮಾಡ್ಬೇಕಾದ್ರೆ ಭಾಗಾಕಾರ ಮಾಡ್ಬೇಕ್ರಿ, ಚಿಕ್ಕ ಮಾನಗಳನ್ನ ದೊಡ್ಡ ಮಾನಗಳಿಗೆ ಮಾಡ್ಬೇಕ್ರಿ. ಸೆಂಟಿಮೀಟರ್ಗಿಂತ ಮೀಟರ್ ದೊಡ್ಡದು, ಅವಾಗ ನಾವು ನೋಡ್ಬೇಕು ಡಿವೈಡ್ ಮಾಡ್ಬೇಕು. ದೊಡ್ಡ ಇದ್ದುದು ಚಿಕ್ಕ ಮಾಡ್ಬೇಕಾರೆ ಇಂಟು ಮಾಡ್ಬೇಕಾಗುತ್ತೆ ರೀ, ದೊಡ್ಡದು ಚಿಕ್ಕ ಮಾಡ್ಬೇಕಾರೆ ಇಂಟು ಮಾಡ್ಬೇಕಾಗುತ್ತೆ. ಓಕೆ ದೊಡ್ಡ ಇದ್ದುದು ಸಣ್ಣದ್ ಮಾಡ್ಬೇಕಾದ್ರೆ ಇಂಟು ಮಾಡ್ಬೇಕು, ಸಣ್ಣ ಇದ್ದುದು ದೊಡ್ಡ ಮಾಡ್ಬೇಕಾದ್ರೆ ಮೀಟರ್ ಮಾಡ್ಬೇಕು. ಹೌದು ಮೀಟರ್ ಪರ್ ಸೆಕೆಂಡ್ ಫೀ ಇದೆ ರೀ, ಫೀ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಅಲ್ರಿ. ಕ್ಲಿಯರ್ ಇದೆ, ಕರೆಕ್ಟ್ ಇದೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಹೌದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರಲಿ, ಸೆಕೆಂಡ್ ನಮಗೆ ಟೈಮ್ ಬೇಕಾಗಿಲ್ಲ, ನಾವು ಇದನ್ನ ಮೇನ್ ಮೀಟರ್ದಾಗ ಬೇಕಾಗಿದೆ ರೀ.
ಸೆಂಟಿಮೀಟರ್ನ ಮೀಟರ್ದಾಗ ಮಾಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ಕ್ಲಿಯರ್? ಎಸ್, ಓಕೆ, ಡನ್. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, 200 ಮೀಟರ್ ವ್ಯಾಸ ಉಳ್ಳದ ನೋಡ್ರಿ. ಎಷ್ಟಿದೆ ಹೇಳ್ರಿ? 200 ಮೀಟರ್ ಈ ವ್ಯಾಸ ಉಳ್ಳ ಇರತಕ್ಕಂಥ ವೃತ್ತೀಯ ಪಥದಲ್ಲಿ ಓಟಗಾರ ಒಂದು ಸುತ್ತನ್ನ 40 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾನೆ. ಓಕೆ, ಹಾಗಾದ್ರೆ 3 ನಿಮಿಷ ನೋಡೋಣ ಎಷ್ಟು ಸೆಕೆಂಡ್ ಇದೆ ಅದು ಕ್ಲಿಯರ್ ಆಗಿ ನೋಡಿಬಿಡಿ ಪ್ರಶ್ನೆ. ಅದನ್ನ 2 ನಿಮಿಷ 20 ಸೆಕೆಂಡ್ ಇದೆ ನೋಡಿ. 2 ನಿಮಿಷ 20 ಸೆಕೆಂಡ್ಗಳ ಅವಧಿಯಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ ಎಷ್ಟು ಕೇಳಿದ್ದಾರೆ? ವ್ಯಾಸ ಉಳ್ಳ 200 ಮೀಟರ್ ವ್ಯಾಸ ಇದೆ ರೀ. ವೃತ್ತೀಯ ಪಥದ ವ್ಯಾಸ ಎಷ್ಟಿದೆ ಹೇಳ್ರಿ? 200 ಮೀಟರ್ ಇದೆ. ವ್ಯಾಸ ಇದೆ ರೀ. ವ್ಯಾಸ ಕೊಟ್ಟಿದ್ದಾರೆ ಡಿ ವ್ಯಾಸ. ಹಂಗಾರೆ ಇತರದ ತ್ರಿಜ್ಯವನ್ನ ಕಂಡುಹಿಡ್ಕೋಬೇಕು ನೀವು. ವ್ಯಾಸ ತ್ರಿಜ್ಯ ಗೊತ್ತಿರಬೇಕು. ತ್ರಿಜ್ಯ ಅಂದ್ರೆ ಎಷ್ಟು ಬರುತ್ತೆ? 100 ಮೀಟರ್ ಬರ್ತಾ ಇದೆ. ತ್ರಿಜ್ಯ ಎಷ್ಟು ಬಂತು? 100. ವೃತ್ತೀಯ ಪಥದಲ್ಲಿ ಒಂದು ಸುತ್ತನ್ನ ಪೂರ್ಣಗೊಳಿಸಲು ತೆಗೆದುಕೊಂಡ ಸಮಯ ಎಷ್ಟು ಹೇಳ್ರಿ? 40 ಸೆಕೆಂಡ್. ಅವನು ಒಟ್ಟು 2 ನಿಮಿಷ ನೋಡ್ರಿ. ತೆಗೆದುಕೊಂಡ ಸಮಯ ಎಷ್ಟು ಹೇಳ್ರಿ? 2 ನಿಮಿಷ 20 ಸೆಕೆಂಡ್. ಹಂಗಾರೆ ಟೋಟಲ್ ಎಷ್ಟೈತದ? 100 ಸೆಕೆಂಡ್ ಆಯ್ತು. ಸಾರಿ, 140 ಸೆಕೆಂಡ್ ಐತ್ರಿ. ಎಷ್ಟೈತೆ ಹೇಳ್ರಿ? 140 ಸೆಕೆಂಡ್ ಆಯ್ತದು. ಹಂಗಾರೆ ಒಟ್ಟು ಎಷ್ಟು ಸುತ್ತುಗಳಾದ ನೋಡ್ರಿ? ಎಷ್ಟು ಸುತ್ತುಗಳಾದ ನೋಡ್ರಿ? ಎಷ್ಟು ಸುತ್ತುಗಳಾದಾವ್ರಿ? 40 ಮೀಟರ್ ನೋಡ್ರಿ. ಒಟ್ಟು ಸುತ್ತುಗಳು ಹೆಂಗೆ ಹೇಳ್ತಾರೆ? 3.5 ಹೆಂಗೆ ಹೇಳ್ತಾರೆ ಹೇಳ್ರಿ ನೋಡೋಣ. ಎಸ್, 40 ಸೆಕೆಂಡ್ದಾಗ ಒಂದು ರೌಂಡ್ ಪೂರ್ಣಗೊಳಿಸ್ತಾ ಅಂದ್ರೆ ಒಟ್ಟು 3.5 ಸುತ್ತುಗಳದು. ಎಷ್ಟು ಸುತ್ತುಗಳದು ಹೇಳ್ರಿ? 3.5 ಸುತ್ತುಗಳನ್ನ ಏನ್ ಮಾಡಿದೆ ಹೇಳ್ರಿ? ಸೊ ಮುಗಿಸಿದ. 3.5 ಸುತ್ತುಗಳನ್ನ ಕಂಪ್ಲೀಟ್ ಮಾಡ್ತಾ ಇದೆ ನಾವು. ಕ್ಲಿಯರ್ ಸ್ನೇಹಿತರೆ? ಹಾಗಾದ್ರೆ ಅವ್ರೇನ್ ಕೇಳಿದಾರಪ್ಪ ಅಂದ್ರೆ ಚಲಿಸಿದ ದೂರ ಕೇಳಿದ್ದಾರೆ ನೋಡಿ. ಚಲಿಸಿದ ದೂರ ನೋಡ್ರಿ, ಇದು 1 ರೌಂಡು. ಇಲ್ಲಿಂದ ಹೋಗ್ತಾ ಇದ್ದೇನೆ ಎದಿಂದ 1 ರೌಂಡ್, ಮತ್ತು 2ನೇ ರೌಂಡ, ಹೌದಾ? ನೆಕ್ಸ್ಟ್ 3ನೇ ರೌಂಡ. ನೆಕ್ಸ್ಟ್ ಎಲ್ಲಿ ಬಂದ ಹೇಳ್ರಿ? ಅರ್ಧಕ್ಕೆ ಬಂದ ನೋಡಿ. ಇಲ್ಲಿ ಬಂದಾನು, ಬೀಕ್ ಬಂದಾನು, ಹೌದಾ? ಎಸ್. ಹಂಗಾರ ಇಲ್ಲಿ ಮಾಡ್ಬೇಕು, ಪರಿಧಿಯನ್ನ ಕಂಡುಹಿಡ್ಕೋಬೇಕು. 1 ರೌಂಡ್ ಅಂದ್ರೆ 1 ಸುತ್ತಳತೆ. ವೃತ್ತದ ಪರಿಧಿ ತ್ರಿಜ್ಯ ಕೊಟ್ಟಿದ್ದಾರೆ. ಎಷ್ಟಿದೆ ತ್ರಿಜ್ಯ? 100 ಮೀಟರ್ ಇದೆ. ಸೊ ಹಾಗಾದ್ರೆ ಪರಿಧಿಯನ್ನ ಕಂಡುಹಿಡಿಬೇಕಾದ್ರೆ ಗೊತ್ತಿದಲ್ಲ, ವೃತ್ತದ ಪರಿಧಿ ಇಸ್ ಈಕ್ವಲ್ ಟು ನೋಡಿ 200 ಮೀಟರ್ ವ್ಯಾಸ ಉಳ್ಳದೆ ಇದು. ಡಿಸ್ಪ್ಲೇಸ್ಮೆಂಟ್ ಅಲ್ಲ. ಅದು ಕರೆಕ್ಟ್ ಇದೆ. ಉತ್ತರ ಕರೆಕ್ಟ್ ಇದೆ. ಸ್ಥಾನ ಪಲ್ಲಟ ಕರೆಕ್ಟ್ ಇದೆ. ಎಷ್ಟು ಬರ್ತದೆ ಹೇಳ್ರಿ? ಸ್ಥಾನ ಪಲ್ಲಟ 200 ಬರ್ತಾ ಇದೆ. ಎಕ್ಸಾಕ್ಟ್ಲಿ ರೈಟ್ ಇದೆ. ಡೋಂಟ್ ವರಿ. ಬಟ್ ವೃತ್ತದ ಪರಿಧಿ ಎಷ್ಟು ಬರುತ್ತೆ ನೋಡಿ? ವೃತ್ತದ ಪರಿಧಿ ಸೂತ್ರ 2πr. 2 × 22/7. ಆರ್ ಅಂದ್ರೆ ಎಷ್ಟಿದೆ? 100 ಇದೆ, ಹೌದಾ? 2 × ಸೊ ಆನ್ಸರ್ ಏನ್ ಬರುತ್ತೆ ನೋಡ್ರಿ ಇದರದ? 22/7 ಅಂದ್ರೆ 3.14 ಅದ ರೀ, ಇಂಟು 100. ಎಸ್, 2200 ಬರೆದು ಬಿಡೋಣ ರೀ. ಬರೋಣ ರೀ 2200. ಓಕೆ, ಡನ್. 2200 ಮೀಟರ್ ಬತ್ತು. ಏನು? ಪರಿಧಿ ಬತ್ತು. 3.5 ರೌಂಡ್ ಆಗಿದ್ದಾರೆ. ಚಲಿಸಿದ ದೂರ, ಒಟ್ಟು ಚಲಿಸಿದ ದೂರ ನೋಡ್ರಿ. ಒಟ್ಟು ಚಲಿಸಿದ ದೂರ ಎಷ್ಟಿದೆ ನೋಡ್ರಿ? 3.5 ರೌಂಡ್ ಅಂದ್ರೆ 3.5 ಇಂಟು 2200. 2200 ನೋಡಿ. ಎಲ್ಲವೂ ಗುಣಾಕಾರ ಮಾಡ್ಬೇಕೀಗ ಅದನ್ನ. 3.5 ಸುತ್ತಾದ್ರೆ ಎಷ್ಟಾಗುತ್ತೆ ನೋಡ್ರಿ? ಗುಣಾಕಾರ ಮಾಡ್ರಿ. ಚಲಿಸಿದ ದೂರ ಎಷ್ಟಾಗುತ್ತೆ ರೀ? 628. ನೋಡಿ, ಚೆಕ್ ಮಾಡಿ. ಇಲ್ಲ, ಇಲ್ಲಿ ಎಷ್ಟು ಬಂದದ್ರಿ ಅಂತ ಆನ್ಸರ್? ಇದೆಷ್ಟು ಬರ್ತದ ರೀ ಇದು? ಇಲ್ಲ, ಇದೆಷ್ಟು ಬರ್ತದ ರೀ? ಎಸ್, 200 ಅಂದ್ರೆ 628 ಬರ್ತದೆ ಇದು. ಇದೆಷ್ಟು ಬರ್ತದೆ ನೋಡ್ರಿ? 628 ಅಥವಾ 770? 628 ರೀ. 100, 200, 200, 3 600. ಎಸ್, 628 ತಗೋರಿ. ಓಕೆ, ಡನ್. ಹಾಗಾದ್ರೆ ಇಲ್ಲಿ 628 ಬರಿಬೇಕ್ರಿ ಅಂತ ನಾನು ನೋಡಿ. 628 ಹಂಗಾರೆ ಎಷ್ಟು ಬರ್ತದೆ ಹೇಳ್ರಿ? 3.5 ಇಂಟು 628 ಎಷ್ಟು ಬರುತ್ತೆ ಆನ್ಸರ್ ಇದ್ರಿ? 2200. ಓಕೆ, ಡನ್. ಸೊ ನೋಡಿ, ಇದು ಚಲಿಸಿದ ದೂರ. ಓಕೆ, ಎಕ್ಸಾಕ್ಟ್ಲಿ ಇಡೋಣ ರೀ. ರೌಂಡ್ ಆಫ್ ವ್ಯಾಲ್ಯೂ ಇಡೋಣ. ಓಕೆ, 2200. ಸ್ಥಾನ ಪಲ್ಲಟ ನೋಡ್ರಿ. ಅವ ಇಲ್ಲಿ ಬಂದ ಬೀಕ್ ಬಂದ. ಎದಿಂದ ಬೀಕ್ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? ಎದಿಂದ ಬೀಕ್ ಎಷ್ಟಾಗುತ್ತೆ ಸ್ಥಾನ ಪಲ್ಲಟ? ಕನಿಷ್ಠ ಅಂತರ. ಸೊ ದಟ್ ಈಸ್ ವ್ಯಾಸ ಆಗ್ತಾ ಇದೆ. ವ್ಯಾಸ ಅಂದ್ರೆ ಎಷ್ಟಿದೆ ಹೇಳ್ರಿ? 200 ಮೀಟರ್. ಎಷ್ಟಾಗುತ್ತೆ?
200 ಮೀಟರ್. ಮುಂದೆಲ್ಲ ಇಲ್ಲಿ ಬಂದಿದ್ದಂದ್ರೆ ಎಷ್ಟಾಗುತ್ತೆ ಹೇಳ್ರಿ ಸ್ಥಾನ ಪಲ್ಲಟ, ಈ ಸ್ಥಾನಕ್ಕೆ ಬಂದಿದ್ದಂದ್ರೆ 1/4 ಕಿತ್ತಂದ್ರೆ 3/4 ಕಿತ್ತಂದ್ರೆ ಎಷ್ಟಾಗುತ್ತೆ ನೋಡ್ರಿ. ಈ ರೀತಿ ಪೈಥಾಗರಸನ ಪ್ರಮೇಯಕ್ಕೆ ತ್ರಿಭುಜವನ್ನ ರೆಡಿ ಮಾಡ್ಬೇಕು ಅವಾಗ, ಹೌದಾ. ಅವಾಗ ಇಲ್ಲಿ 100, ಇಲ್ಲಿ 100, 200 ಆಗ್ತಾ ಇದೆ. ಇಟ್ ಮೀನ್ಸ್ 2√100 ಆಗ್ತಾ ಇದೆ ನೋಡಿ. 200 ಆಗ್ತಾ ಇದೆ. ಎಷ್ಟಾಗುತ್ತೆ ನೋಡಿ, 10√2 ಅಲ್ರಿ, 10√2 ಬರ್ತಾ ಇದೆ, ಹೌದಲ್ರಿ. ಇಲ್ಲಿ ಬಂದಿತ್ತಂದ್ರೆ 10√2 ಆಗ್ತಾ ಇದೆ ನೋಡಿ, 10√2. ಎಸ್, ಎಕ್ಸಾಕ್ಟ್ಲಿ ರೈಟ್ ರೀ. ಡನ್ ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಜೋಸೆಫ್ ಅನ್ನುವಂಥ ವ್ಯಕ್ತಿದ 300 ಮೀಟರ್ ನೇರ ರಸ್ತೆಯನ್ನು ಒಂದು ತುದಿಯಿಂದ ಮತ್ತೊಂದು ತುದಿಗೆ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ನಿಧಾನವಾಗಿ ಓಡ್ತಾ ಇದ್ದೇನೆ, ಜಾಗಿಂಗ್ ಮಾಡ್ತಾ ಇದ್ದೇನೆ. ಇಟ್ ಮೀನ್ಸ್ ಏನಂದ್ರಿ, ಇಲ್ಲಿಂದ ಇಲ್ಲಿ ಎ ಇದ ತಿಳ್ಕೊರಿ, ಇಲ್ಲಿಂದ ಏನ್ ಮಾಡ್ದೆ ನೋಡ್ರಿ, ಅವ ಇಲ್ಲಿಗೆ ಬರ್ತಾ ಇದ್ದಾನೆ, ಇಲ್ಲಿಗೆ ಬೀಗ್ ಬಂದ, ಹೌದಾ. ಎಸ್, 300 ಮೀಟರ್ ಅದೇ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಹೇಳ್ರಿ, 300 ಮೀಟರ್ ನೇರ ರಸ್ತೆ ಇದೆ. ಎ ತುದಿಯಿಂದ ಬಿಗೆ ತುದಿಗೆ 2 ನಿಮಿಷ 30 ಸೆಕೆಂಡ್. ಇಟ್ ಮೀನ್ಸ್ ಎಷ್ಟೈತೆ ಹೇಳ್ರಿ, 150 ಸೆಕೆಂಡನ್ನ ಟೈಮ್ ತೊಂದ ಡಿಸ್ಟೆನ್ಸ್ ಎಷ್ಟಿದೆ ಹೇಳ್ರಿ, 300 ಮೀಟರ್ ಇದೆ, ಹೌದಾ. 300 ಮೀಟರ್ ಇದೆ. ಕ್ಲಿಯರ್ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ತೆಗೆದುಕೊಂಡಂತ ನೋಡಿ, ನಂತರ ತಿರುಗಿ ಪುನಃ 100 ಮೀಟರ್ ದೂರದ 100 ಮೀಟರ್ ದೂರ ಅಂದ್ರೆ ಪುನಃ ತಿರುಗಿ ಬರ್ತಾ ಇದ್ದಾನೆ. ಪುನಃ ತಿರುಗಿ ಅಂದ್ರೆ ಏನ್ ಹೇಳ್ರಿ, ಬಿ ದಿಂದ ತಿರುಗಿ ಎಲ್ಲಿ ಬರ್ತಾ ಇದ್ದಾನೆ ಹೇಳ್ರಿ, ಇಲ್ಲಿ ಒಂದು 100 ಮೀಟರ್ ಇಲ್ಲಿ ಬಂದು ಇಲ್ಲಿ ಸಿ ಅಂತ ಬೇರೆನ ರೀ, 100 ಮೀಟರ್ ಸಿಗೆ 100 ಮೀಟರ್ ಏನ್ ಮಾಡ್ತಾನೆ ಹೇಳ್ರಿ, ಓಡುತ್ತಾನೆ ನೋಡ್ರಿ. ನಂತರ ಪುನಃ ತಿರುಗಿ ಏನ್ ಮಾಡ್ತಾನೆ ಹೇಳ್ರಿ, 100 ಮೀಟರ್ ಏನ್ ಮಾಡ್ತಾ ಇದ್ದಾನೆ ಹೇಳ್ರಿ, ಓಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಸೆಕೆಂಡ್ ಕ್ಲಿಯರ್ ಸ್ನೇಹಿತರೆ. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಎ ಇಂದ ಬಿಗೆ ಮತ್ತು ಎ ಇಂದ ಸಿಗೆ ಜೋಸೆಫ್ನ ನಿಧಾನ ಗತಿ ಓಟದ ಸರಾಸರಿ ಜವ ಮತ್ತು ವೇಗಗಳನ್ನ ಏನ್ ಮಾಡಂದ್ರು, ಕಂಡುಹಿಡಿಯಿರಿ ಅಂತಂದ ಹೇಳಿದ್ದಾರೆ ಸ್ನೇಹಿತರೆ, ಹೌದಾ. ನಿಧಾನ ಗತಿಯಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ಜವ ನಿಮ್ಗೆ ಕಂಡುಹಿಡಿತಾರಲ್ಲ, ಜವ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳ್ರಿ, ಒಂದೇದು ಎ ಇಂದ ಬಿಗೆ ನೋಡಿ, ಈ ಎ ಪಾಯಿಂಟ್ ಎ ದಿಂದ ಬಿಗೆ ಜವ ಒಟ್ಟು ದೂರ ಎಷ್ಟಿದೆ ಹೇಳ್ರಿ, ಎ ದಿಂದ ಬಿಗೆ ಒಟ್ಟು ದೂರ 300, ಹೌದಾ. ಸೊ ಕರೆಕ್ಟ್ ಇದೆ. ತೆಗೆದುಕೊಂಡ ಸಮಯ 150. ಸೊ ದಟ್ ಈಸ್ 2 ಮೀಟರ್ ಪರ್ ಸೆಕೆಂಡ್. ಒಂದೇದು ಏನ್ ಬತ್ತ ಹೇಳ್ರಿ, ಜವ ಸ್ಪೀಡ್ ಎಷ್ಟು ಬತ್ತು, ಸರಾಸರಿ ಸ್ಪೀಡ್ 2 ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ಫಸ್ಟ್ ಒನ್. ಓಕೆ, ಇನ್ ನೆಕ್ಸ್ಟ್ ಅವ್ರೇನ್ ಕೇಳ್ತಾರಪ್ಪ ಅಂದ್ರೆ ಎ ದಿಂದ ಸಿಗೆ ನಿಧಾನಗತಿ ಓಟದ ಸರಾಸರಿ ಜವಗಳನ್ನ ವೇಗಗಳನ್ನ ಕಂಡುಹಿಡಿಯಿರಿ ಅಂತಂದ ಹೇಳಿದ್ದಾರೆ ಸ್ನೇಹಿತರೆ. ಕ್ಲಿಯರ್ ಆಗಿ ಈ ಪಾಯಿಂಟ್ ಅನ್ನ ತಾವು ಗಮನಿಸ್ಬೇಕಿಲ್ಲಿ, ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ತಾವಿಲ್ಲಿ ನೋಡ್ಬೇಕಾಗುತ್ತೆ. ಅರ್ಥ ಆಯ್ತಾ. ಸೊ ಅವೇನ್ ಮಾಡ್ತಾನೆ ನೋಡ್ರಿ, ಸಿಗೆ 100 ಮೀಟರ್ ನಿಮಿಷದಲ್ಲಿ ಓಡುತ್ತಾನೆ. ನೆಕ್ಸ್ಟ್ ಮುಂದಿನ ಏನ್ ಕೇಳಿದ್ರು, ಎ ದಿಂದ ಸಿಗೆ ನೋಡ್ರಿ, ಎ ದಿಂದ ಸಿಗೆ ಜೋಸೆಫನು ನಿಧಾನಗತಿ ಓಟದ ಸರಾಸರಿ ಜವ ಮತ್ತು ವೇಗಗಳನ್ನ ಏನ್ ಮಾಡಂದ್ರೆ ಹೇಳ್ರಿ, ಕಂಡುಹಿಡಿಯಿರಿ ಅಂತಂದ ಹೇಳಿದ್ದಾರೆ. ಓಕೆ, ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಎ ದಿಂದ ಬಿ ಜವ ಏನ್ ಬತ್ತು 2 ಮೀಟರ್. ಇನ್ನು ಅದೇ ರೀತಿ ಎ ದಿಂದ ಬಿಗೆ ವೆಲಾಸಿಟಿ ಏನ್ ಬರ್ತಿತ್ತು ನೋಡ್ರಿ, ವೇಗ ಇಸ್ ಈಕ್ವಲ್ ಟು ಸ್ಥಾನ ಪಲ್ಲಟ ಸಹಿತ ಎಷ್ಟಿದೆ ಹೇಳ್ರಿ, ಎ ದಿಂದ ಬಿಗ್ ಸ್ಥಾನ ಪಲ್ಲಟ ಎಷ್ಟಾಗುತ್ತೆ, ಅದು ಸಹಿತ ವೇಗ ಏನಾಗ್ತದೆ ಹೇಳ್ರಿ, ಸ್ಥಾನ ಪಲ್ಲಟ 300 ಆಗ್ತಾ ಇದೆ. ತೆಗೆದುಕೊಂಡ ಸಮಯ 150 ಇದೆ. ಸೊ ಟೋಟಲ್ ಆನ್ಸರ್ ಇಲ್ಲೂ ಸಹಿತ ವೇಗ ಎಷ್ಟು ಬರ್ತಿತ್ತು ಹೇಳ್ರಿ, ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್ ಬರ್ತಾ ಇದೆ. ಸೊ ದಟ್ ಈಸ್ ಫಸ್ಟ್ ರೂಲ್ಸ್. ಇನ್ನು ಎರಡನೇ ರೂಲ್ಸ್ ಏನಾಗ್ತದಪ್ಪ ಅಂದ್ರ ಎ ದಿಂದ ಸಿಗೆ ನೋಡಿ, ಎ ದಿಂದ ಇಲ್ಲಿ ಸಿಗೆ ನೋಡಿ, ಇದನ್ನ ನಾವು ಕಂಡುಹಿಡ್ಕೋಬೇಕಾಗಿದೆ, ಎ ದಿಂದ ಸಿಗೆ. ಓಕೆ, ಎ ದಿಂದ ಸಿಗೆ ಅಂದ್ರೆ ಎಷ್ಟು ದೂರ ಆಗುತ್ತೆ ರೀ. ಸೊ ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ತೆಗೆದುಕೊಂಡ ಟೈಮ್. ಎಷ್ಟು ದೂರ ಹೋಗ್ಯದ ಹೇಳ್ರಿ, ಎಷ್ಟು ದೂರ ಆಗುತ್ತೆ ರೀ, 200. ಎ ದಿಂದ ಸಿಗೆ ಎಷ್ಟಾಗುತ್ತೆ, 400. ಸ್ಥಾನ ಪಲ್ಲಟ ಅಲ್ಲ ರೀ, ಅವ್ ಎ ದಿಂದ ಸಿಗೆ ಬರ್ಬೇಕಾದ್ರೆ ನೋಡ್ಲೆ ಫಸ್ಟ್ ಬಿಕ್ ಹೋದ, ಆಮೇಲೆ ಮತ್ತೆ ಸಿಕ್ ಬಂದ, ಅದು 300 ಪ್ಲಸ್ 100 ಎಷ್ಟಾಗುತ್ತೆ ರೀ, 400 ಆಗ್ತಾ ಇದೆ ನೋಡ್ರಿ. 400 ಆಗ್ತಾ ಇದೆ ರೀ, ಇಲ್ಲಿ ನೆನ್ಪಿಟ್ಕೋರಿ. ಅರ್ಥ ಆಯ್ತಾ, 400 ಆಗ್ತಾ ಇದೆ. ಹಂಗಾರೆ ತೆಗೆದುಕೊಂಡ ಸಮಯ ಎಷ್ಟಾಗುತ್ತೆ ನೋಡ್ರಿ, ತೆಗೆದುಕೊಂಡ ಸಮಯ ಎಷ್ಟು ಹಾಕ್ಬೋದು, ತೆಗೆದುಕೊಂಡ ಸಮಯ ಎ ದಿಂದ ಬಿಗ್ ಬರ್ಬೇಕಾದ್ರೆ 150 ಸೆಕೆಂಡ್ ತೊಂದ್ರಿ, 150 ತೊಂದ. ಎಸ್, ಎಷ್ಟಾಗ್ತಾ ಇದೆ ಹೇಳ್ರಿ, 210. ಎಕ್ಸಾಕ್ಟ್ಲಿ ಕರೆಕ್ಟ್ ರೀ, 210 ಸೆಕೆಂಡ್ ಆಗ್ತಾ ಇದೆ. ಹಂಗಾರೆ ಸ್ಪೀಡ್ ಎಷ್ಟು ಬತ್ ಹೇಳ್ರಿ, ಈಗ ಸ್ಪೀಡ್ ಎಷ್ಟು ಬತ್ ಹೇಳ್ರಿ, ಡಿವೈಡ್ ಮಾಡಿದ್ರೆ 0 ಕ್ಯಾನ್ಸಲ್ ಆಗ್ತಾ ಇದೆ ರೀ. 21 21 40 ಅಂದ್ರೆ ಎಷ್ಟು ಬರುತ್ತೆ ರೀ, 1 ಪಾಯಿಂಟ್ ಎಷ್ಟು ಬರ್ತದೆ ನೋಡ್ರಿ, 1 ಪಾಯಿಂಟ್ ಎಷ್ಟು ಬರುತ್ತೆ,
ಎಷ್ಟು ಬರ್ಬೋದು? 8 ಬರ್ಬೋದು ಅಥವಾ 9 ಬರ್ಬೋದು ರೀ? 1 ಪಾಯಿಂಟ್ ಎಷ್ಟು ಬರುತ್ತೆ ರೀ ಬೇಗನೆ? ಎಸ್, 1.9 ಮೀಟರ್ ಪರ್ ಸೆಕೆಂಡ್. 1.9 ಮೀಟರ್ ಪರ್ ಸೆಕೆಂಡ್ ತೆಗೆದುಕೊಂಡ ಒಟ್ಟು ಕಾಲ ಸ್ನೇಹಿತರೆ, ತೆಗೆದುಕೊಂಡ ಒಟ್ಟು ಕಾಲ. ಸಿಂಪಲ್ ಅದಲ್ಲಕ್ರಿ? ಅಲ್ಲೇ ಇದೆ ನೋಡ್ರಿ, ನಾವು ಇನ್ಕತ್ರ ಸೂತ್ರದಾಗ ಇಲ್ಲಿ ನೋಡ್ರಿ, ಇಲ್ಲೇ ಕಂಡುಹಿಡಿರಲ್ಲ ಸೂತ್ರ. ಇಲ್ಲಿ ಟಿ ಅನ್ನ ಕಂಡುಹಿಡಿಬಹುದಲ್ರಿ ತೆಗೆದುಕೊಂಡ ಕಾಲ. ಹೇಗೆ ಬರ್ತಂದ್ರೆ ಟಿ ಅನ್ನ ಕಂಡುಹಿಡ್ಕೋಬೋದನ್ನ ನೋಡ್ರಿ, ಇಲ್ಲಿ ನೋಡಿ, ಚೆಕ್ ಮಾಡಿ. ಟೋಟಲ್ ಎಷ್ಟಿದೆ ಹೇಳ್ರಿ ಡಿಸ್ಟೆನ್ಸ್? ನೋಡ್ರಿ, ಇಲ್ಲಿ 2 ಮೀಟರ್ ಬಂದದ, ಹೌದಾ? ತೆಗೆದುಕೊಂಡ ಸಮಯ ಎಷ್ಟಿದೆ ನೋಡ್ರಿ, 200 ಬರುತ್ತೆ ರೀ. ಹೇ, ಚೆಕ್ ಮಾಡ್ರಿ ಕರೆಕ್ಟಾ? 210 ಬರುತ್ತಾ ಅಥವಾ 2 ನೋಡಿ ಚೆಕ್ ಮಾಡಿ. ಅಲ್ಲಿ ಪ್ರಶ್ನೆ ಕೊಟ್ಟಿದಾರ್ರಿ, ಇಲ್ಲಿ ನೋಡ್ರಿ, ಸಿಗೆ 1 ನಿಮಿಷದಲ್ಲಿ ಓಡುತ್ತಾನೆ ನೋಡ್ರಿ. ಇಲ್ಲೇ ಡೈರೆಕ್ಟ್ ಕೊಟ್ಟಿದಾರ್ಲಕ್ರಿ. ಇಲ್ಲ, ಇಲ್ಲೇ ಡೈರೆಕ್ಟ್ ಕೊಟ್ಟಿದ ನೋಡ್ರಿ. 100 ಮೀಟರ್ ದೂರದ ಸಿಗೆ ನೋಡ್ರಿ ಡೈರೆಕ್ಟ್ 1 ನಿಮಿಷದಲ್ಲಿ ಓಡುತ್ತಾನೆ ಅಂದ್ರೆ ಇನ್ಕದ 150 ಇದು 60 ಅಂದ್ರೆ ಎಷ್ಟಾಗುತ್ತೆ? 210 ಆಗುತ್ತೆ. ಕರೆಕ್ಟ್ ರೀ? ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ 100 ಮೀಟರ್ ದೂರವನ್ನು ಸಿಗೆ 1 ನಿಮಿಷದಲ್ಲಿ ಓಡುತ್ತಾನೆ, ಸೊ ಅವಾಗ 210 ಆಗುತ್ತೆ. ಓಕೆ, ಎಸ್. ಇನ್ನು ಎದಿಂದ ಸಿ ಇರ್ತಕ್ಕಂಥ ವೇಗ, ವೇಗ ಅಂದ್ರೆ ಸ್ಥಾನ ಪಲ್ಲಟ ಡಿವೈಡ್ ಬೈ ಏನ್ ಹೇಳ್ರಿ? ಕಾಲ. ಸ್ಥಾನ ಪಲ್ಲಟ ಏಟದ ನೋಡ್ರಿ ಎದಿಂದ ಸಿಗೆ? ಎದಿಂದ ಸಿಗೆ ಸ್ಥಾನ ಪಲ್ಲಟ ಏಟ್ರಿ? 200. ತೆಗೆದುಕೊಂಡ ಕಾಲ ಎಷ್ಟಿದೆ ನೋಡ್ರಿ? ತೆಗೆದುಕೊಂಡ ಕಾಲ ಎಷ್ಟಿದೆ ನೋಡ್ರಿ? 210. ತೆಗೆದುಕೊಂಡ ಕಾಲ ಎಷ್ಟಿದೆ? 210. ಸೊ ಆನ್ಸರ್ ಏನು ಬರುತ್ತೆ ನೋಡ್ರಿ? 0 ಪಾಯಿಂಟ್ ಬರುತ್ತೆ. ಅದು 0 ಪಾಯಿಂಟ್ ಎಷ್ಟು ಬರುತ್ತೆ ನೋಡ್ರಿ? ವೇಗ 0.9 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಟ್ ಈಸ್ ಆನ್ಸರ್. ನೋಡಿ, ಈ ರೀತಿ ಹೊರೈಟಿ ಪ್ರಶ್ನೆಗಳು ಇರ್ತಾ ಇದ್ದಾವೆ. ಸೊ ಕ್ಲಿಯರ್ ಆಗಿ ಬಿಡಿಸುವಂತ ಕೆಲಸ ನೀವು ಮಾಡಬೇಕಾಗುತ್ತೆ. ಓಕೆ, ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಇಲ್ಲ ಟೈಮಿಂಗ್ 90 ಸೆಕೆಂಡ್ ತಗೋಂಗಿಲ್ಲ ರೀ. ಅವನು ನೋಡಿ ಆ ಟೋಟಲ್ ಟೈಮ್ ಅನ್ನ ತಗೋಬೇಕಾಗುತ್ತೆ. ಇಲ್ಲಿ ತೆಗೆದುಕೊಂಡ ಒಟ್ಟು ಸಮಯನ ತಗೋಬೇಕಾಗುತ್ತೆ ರೀ. ಇಲ್ಲಿ ವೇಗವನ್ನ ಕಂಡುಹಿಡಿಬೇಕಾದ್ರೆ ಇದು ಕನಿಷ್ಠ ಅಂತರ ಕರೆಕ್ಟ್, ಬಟ್ ಅವ್ನು ತೆಗೆದುಕೊಂಡಂತ ಸಮಯವನ್ನ ನಾವು ಟೋಟಲ್ ಆಗಿ ಕನ್ಸಿಡರ್ ಮಾಡ್ತೇವೆ. ಓಕೆ, ಟೋಟಲ್ ಆಗಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ, ನೆನ್ಪಿಟ್ಕೋರಿ. ನೀವು ಅನ್ಬೋದು ಕನಿಷ್ಠ ದೂರ ಅನ್ಬೋದು, ಬಟ್ ತೆಗೆದುಕೊಂಡಂತ ಸಮಯ ಟೋಟಲ್, ತೆಗೆದುಕೊಂಡಂತ ಸಮಯ ಅಂದ್ರೆ ಟೋಟಲ್ ಬರ್ತಾ ಇದೆ, ನೆನ್ಪಿಟ್ಕೋರಿ. ಓಕೆ, ನೋಡಿ, ಅಬ್ದುಲ್ ಅನ್ನೋದ ವಾಹನದಲ್ಲಿ ಹೋಗುವಾಗ ತನ್ನ ಪ್ರಯಾಣದ ಸರಾಸರಿ ವೇಗವನ್ನ 20 ಕಿಲೋಮೀಟರ್, ಎಷ್ಟು ಹೇಳ್ರಿ? 20 ಕಿಲೋಮೀಟರ್ ಪರ್ ಅವರ್ ಅಂತಂದು ಏನ್ ಮಾಡಿದನು? ಲೆಕ್ಕಾಚಾರ ಮಾಡಿದನು. ಅದೇ ಮಾರ್ಗದಲ್ಲಿ ಆತ ಹಿಂದಿರುಗಿ ಪ್ರಯಾಣಿಸಿದಾಗ ಟ್ರಾಫಿಕ್ ಇರೋದ್ರಿಂದ ಟ್ರಾಫಿಕ್ ಕಡಿಮೆ ಇದ್ದ ಕಾರಣ ಏನಾಗಿತ್ತು ಹೇಳ್ರಿ? ಆ ಸ್ಪೀಡ್ ಅನ್ನ ಏನ್ ಮಾಡ್ತಾನೆ ಹೇಳ್ರಿ? 30 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಅವನ ಸರಾಸರಿ ವೇಗ ಎಷ್ಟು ಅಂತಂದು ಕೇಳಿದ್ದಾರೆ. ನೋಡಿ, ಸರಾಸರಿ ವೇಗ ಎಷ್ಟು ಅಂತಂದು ಕೇಳಿದ್ದಾರೆ. ಎಸ್, ಸರಾಸರಿ ಜವವನ್ನ ಕಂಡಿಡಿ. ಇಲ್ಲಿ ಸರಾಸರಿ ವೇಗ ಕೇಳಿದ್ದಾರೆ. ಸರಾಸರಿ ವೇಗ ಎಷ್ಟು? ಹೌದಾ? ಸರಾಸರಿ ವೇಗ ಎಷ್ಟು ಅಂತಂದು ಕೇಳಿದ್ದಾರೆ. ಸ್ನೇಹಿತರೆ, ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಸರಾಸರಿ ವೇಗ ಕೇಳ್ತಾ ಇದ್ದಾರೆ. ಅಬ್ದುಲ್ನ ಪ್ರಯಾಣದ ಸರಾಸರಿ, ಮೊದಲಿನ ಸರಾಸರಿ ವೇಗ ನೋಡನ್ರಿ. ಹೌದಾ? ಮೊದಲಿನ ಸರಾಸರಿ ವೇಗ ಏನಿದೆ ಹೇಳ್ರಿ? P1 = ನೋಡಿ, ಡಿಸ್ಪ್ಲೇಸ್ಮೆಂಟ್ ಸ್ಥಾನ ಪಲ್ಲಟ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಎಷ್ಟು ಹೋಗ್ತಾ ಇದ್ದಾನೆ? ಅದೇ ಮಾರ್ಗವಾಗಿ ಎಷ್ಟು ಅನ್ನೋದು ಗೊತ್ತಿಲ್ಲ, ಬಟ್ ಇಲ್ಲಿಂದ ಏನದಪ್ಪ ಅಂದ್ರೆ ಇಲ್ಲಿಗೆ ಹೋಗ್ತಾ ಇದ್ದಾನೆ. ಓಕೆ, ನಮಗ ಸ್ಥಾನ ಪಲ್ಲಟ ಗೊತ್ತಿಲ್ಲ, ಡಿಸ್ಪ್ಲೇಸ್ಮೆಂಟ್ ಗೊತ್ತಿಲ್ಲ ನಮಗೆ. ಇನ್ನು ಎಸ್ ಬರಿಬಹುದು ಅಥವಾ ಡಿ ಬರಿಬಹುದು. ಡಿಸ್ಪ್ಲೇಸ್ಮೆಂಟ್ ನ ಡಿ ದಿಂದ ಗುರುತ ಮಾಡ್ತಿರ್ತಾವ ನಾವು. ಓಕೆ, ಡಿಸ್ಪ್ಲೇಸ್ಮೆಂಟ್ ಕ್ಲಿಯರ್. ಆದ್ರೆ ಅವ್ನು ಗೊತ್ತಿದೆ ಏನ 20 ಕಿಲೋಮೀಟರ್ ಪರ್ ಅವರ್ದಾಗ ಹೋಗಿದನು. ಡಿಸ್ಟೆನ್ಸ್ ಎಷ್ಟದ? ಡಿನ ಇದೆ. ಟೈಮ್ ಎಷ್ಟು ತೊಂದಪ್ಪ ಅಂದ್ರೆ T1 ಟೈಮ್ ತೊಂದ. ಎಷ್ಟು ಟೈಮ್ ತೊಂದ ಗೊತ್ತಿಲ್ಲ, T1 ಟೈಮ್ ತೊಂದಿದ್ದಾನೆ. ಇನ್ನು ಎರಡನೇದ, ಆತ ಹಿಂದಿರುಗಿ ಪ್ರಯಾಣಿಸಿದಾಗ ಕಡಿಮೆ ಇದ್ದ ಕಾರಣ ಜವ ಏನಾದಿತ್ತು ಅಂದ್ರೆ 30 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೆ. ಅಂದ್ರೆ ಏನ್ ಹೇಳ್ರಿ? P2 = ಏನಾಗ್ತದೆ? D/T2 ಬರೀನ. P2 ಎಷ್ಟಿದೆ ಹೇಳ್ರಿ? P2 ಎಷ್ಟಿದೆ ಹೇಳ್ರಿ? 30 ಕಿಲೋಮೀಟರ್. 30 ಡಿ ಸೇಮ್ ಇದೆ. ಯಾಕೆ? ವಾಪಸ್ ಬರ್ಬೇಕಾದ್ರೂ ಡಿ ಅಷ್ಟೇ ಇರ್ತದ, ದೂರ ಅಷ್ಟೇ ಇರ್ತದ. ಹೋಗುವಾಗ ದೂರ ಅಷ್ಟೇ ಇರ್ತದ, ವಾಪಸ್ ಬರುವಾಗ ದೂರ ಅಷ್ಟೇ ಇರ್ತದೆ. ಸೊ ಸೆಕೆಂಡ್ ಟೈಮ್ ಅನ್ನ ತಗೋತಾ ಇದ್ದಾನೆ ನೋಡಿ. ಅಂದ್ರೆ ಇಲ್ಲಿ T1 = ಏನಂತ ಬರಿಬಹುದು ನಾವು? ಇಲ್ಲಿ D/20. ಇಲ್ಲಿ T2 = ಏನಂತ ಬರಿಬಹುದು? D/30 ಅಂತಂದು ಬರಿಬಹುದು ಸ್ನೇಹಿತರೆ. ಹೌದಾ? ಸೊ ಅವಾಗ ನಾವೇನಂತ ಕರಿತದ ನೋಡೋಣ. T1 ಆಯ್ತು,
T2 ಆಯ್ತು. ಕ್ಲಿಯರ್ ಸ್ನೇಹಿತರೆ? ಹಾಗಾದ್ರೆ ಅಬ್ದುಲ್ನು ಪ್ರಯಾಣಿಸಿದ ಒಟ್ಟು ದೂರ ಎಷ್ಟೈತಿ ಹೇಳ್ರವ? ಒಟ್ಟು ಪ್ರಯಾಣಿಸಿದ ದೂರ ಎಷ್ಟೈತಿ ಹೇಳ್ರಿ ನೋಡೋಣ. ಒಟ್ಟು ಪ್ರಯಾಣಿಸಿದ ದೂರ ಅವನು ಪ್ರಯಾಣಿಸಿದ್ದು ಎಷ್ಟೈತಿ ಹೇಳ್ರಿ? ಒಟ್ಟು ಪ್ರಯಾಣಿಸಿದ ದೂರ ಏನಾಗ್ತದ? ಹೋಗುವಾಗ ಡಿ, ಬರುವಾಗ ಡಿ. ಹಂಗಾರೆ ಎಷ್ಟೈತಿ ಹೇಳ್ರಿ? ಹೋಗುವಾಗ ಡಿ, ಬರುವಾಗ ಡಿ. ಡಿ ಪ್ಲಸ್ ಡಿ ಅಂತ ಕರಿತಾ ಇದ್ದಾವೆ. ಸೊ ದಟ್ ಈಸ್ 2D ಆಯ್ತು. ನೋಡಿ ಒಟ್ಟು ದೂರ ಏನಾಯ್ತು? 2D ಆಯ್ತು. ನೋಡಿ ಒಟ್ಟು ತೆಗೆದುಕೊಂಡ ಸಮಯ ಏನಿದೆ? ನಮಗೆ ಸರಾಸರಿ ವೇಗವನ್ನ ಕಂಡುಹಿಡಿರಿ ಅಂದರು. ಹೌದಾ? ಸೊ ಸರಾಸರಿ ವೇಗವನ್ನ ಕಂಡುಹಿಡಿಬೇಕಾದ್ರೆ ಸಿಂಪಲ್ ಇದೆ. ವೇಗ ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ? ಒಟ್ಟು ಚಲಿಸಿದ ದೂರ ಡಿವೈಡ್ ಬೈ ಒಟ್ಟು ತೆಗೆದುಕೊಂಡ ಕಾಲ. ಒಟ್ಟು ಚಲಿಸಿದ ದೂರ ಎಷ್ಟು ಹೇಳ್ರಿ? 2D. ಒಟ್ಟು ಚಲಿಸಿದ ದೂರ ಎಷ್ಟಿದೆ ಹೇಳ್ರಿ? 2D ಇದೆ. ಹೌದಾ? ಟಿ ಒಟ್ಟು ಟೈಮ್ ಅಂತ ಏನಂತ ಬರೀಬಹುದು ಹೇಳ್ರಿ ಇಲ್ಲಿ? ಒಟ್ಟು ಟೈಮ್ ಅಂದ್ರೆ ಏನ್ ಹೇಳ್ರಿ? ಟಿ ಇಸ್ ಈಕ್ವಲ್ ಟು ಏನ್ ಹೇಳ್ರಿ? T1 ಪ್ಲಸ್ T2. ಒಟ್ಟು ಟೈಮ್ T1 ಪ್ಲಸ್ T2. ಇದನ್ನ ಕೂಡಿಸ್ತಾ ಇದ್ದೇವೆ ನಾವು. ಹಂಗಾರೆ ಇಲ್ಲಿ ಬರಿತಾ ಇದ್ದೇನೆ ನಾನು. D ಡಿವೈಡ್ ಬೈ 20, D ಡಿವೈಡ್ ಬೈ 30. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. 2D ಇದೆ. 2D 20 30 ಲಸ ಎಷ್ಟು ಬರ್ತಾ ಹೇಳ್ರಿ? 60. LCM 60 ಬರ್ತಾ ಇದೆ. LCM ಎಷ್ಟು ಬರ್ತಾ ಹೇಳ್ರಿ? 60 ಬರ್ತಾ ಇದೆ. ಓಕೆ, ಹಾಗಾದ್ರೆ ಇಲ್ಲಿ 3ಲೇ ಇದೆ, ಇಲ್ಲಿ 2ಲೇ ಇದೆ. ಅಂದ್ರೆ ಎಷ್ಟು ಬಂತು ಹೇಳ್ರಿ? ಡಿ 5D ಬಂತು. ಸೊ ಇದನ್ನ ನಾನು ಈ ರೀತಿ ಬರಿತಾ ಇದ್ದೇನೆ. 2D ಡಿವೈಡ್ ಬೈ ಹೇಳ್ರಿ 5D ಇಂಟು ಏನಾಗ್ತದ? ವೃತ್ಕರ್ಮ ಮಾಡಿದಾಗ 60 ಬರ್ತಾ ಇದೆ. ಡಿ ಡಿ ಏನಾಯ್ತು? ಕ್ಯಾನ್ಸಲ್ ಆಯ್ತು. 5 1ಲೇ, 5 1ಲೇ, 5 2ಲೇ. ಸೊ ದಟ್ ಈಸ್ ಸರಾಸರಿ ವೇಗ ಎಷ್ಟು ಬರ್ತಾ ಇದೆ ನೋಡ್ರಿ? ತಪ್ಪಿತಾ? 2D ಇದೆ 24, 12 24. ಎಸ್, ಡನ್. ಮೀಟರ್ ಪರ್ ಸೆಕೆಂಡ್. ಸೊ ದಟ್ ಈಸ್ ಸರಾಸರಿ ವೇಗ. ನೋಡಿ ಫಸ್ಟ್ ಒಟ್ಟು ಟೈಮ್ ಅನ್ನ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಒಟ್ಟು ದೂರವನ್ನ ಕಂಡುಹಿಡ್ಕೋಬೇಕು. ಒಟ್ಟು ಟೈಮ್, ಒಟ್ಟು ದೂರ. ಓಕೆ, ಕಿಲೋಮೀಟರ್ ಇದೆಲ್ಲ. ಓಕೆ, ಡನ್, ಕರೆಕ್ಟ್ ಇದೆ. ಇಲ್ಲಿ ಕಿಲೋಮೀಟರ್ ಇರೋದ್ರಿಂದ ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಇರೋದ್ರಿಂದ ಕಿಲೋಮೀಟರ್ ಪರ್ ಅವರ್. ಡನ್. ಎಸ್, ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಓಕೆ, ಡನ್ ಸ್ನೇಹಿತರೆ? ಕ್ಲಿಯರ್ ಆಗಿದೆ ಅಲ್ರಿ? ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ಓಕೆ, ಡನ್. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಕೊನೆಯ ಪ್ರಶ್ನೆ. ಸೊ ಮೇ ಬಿ ಮುಗಿದೋತ ಅನ್ಸುತ್ತೆ. ಸೊ ಇಲ್ಲಿಗೆ ಏನಾಯ್ತಪ್ಪ ಅಂದ್ರೆ ನಿಮ್ಮ ಒಂದು ಲೆಕ್ಕಗಳು ಏನಾಯ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತಾ ಇದ್ದಾವೆ. ಓಕೆ, ಎಸ್, ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ಇಲ್ಲಿ ತನಕ ಹಲವಾರು ಪ್ರಶ್ನೆಗಳನ್ನ ನಾವೇನು ಮಾಡಿದವಪ್ಪ ಅಂದ್ರೆ ನೋಡಿ. ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಓಕೆ, ಇನ್ನೊಂದು ಪ್ರಶ್ನೆ ಇದೆ, ಕೊನೆಯ ಪ್ರಶ್ನೆ ಇದೆ. ಬನ್ನಿ, ಲಾಸ್ಟ್ ಪ್ರಶ್ನೆ ಇದೆ. ಇನ್ನೊಂದು ಲಾಸ್ಟ್ ಪ್ರಶ್ನೆ ಇದೆ ನೋಡಿ. 20 ಮೀಟರ್ ಎತ್ತರದಿಂದ ಚೆಂಡೊಂದನ್ನು ನಿಧಾನವಾಗಿ ಬೀಳಿಸಲಾಯಿತು. ಲಾಸ್ಟ್ ಇನ್ನೊಂದು ಇದೆ ನೋಡಿ. ನೋಡಿ, ಒಂದು ವೇಳೆ ಅದು ವೇಗವು ಏಕರೂಪವಾಗಿ 10 ಕಿಲೋಮೀಟರ್ ಪರ್ ಅವರ್ದಲ್ಲಿ ಹೆಚ್ಚಾದರೆ ಯಾವ ವೇಗದೊಂದಿಗೆ ನೆಲಕ್ಕೆ ಬಡಿಯುತ್ತದೆ ಮತ್ತು ಎಷ್ಟು ಕಾಲದ ನಂತರ ನೆಲಕ್ಕೆ ಬಡಿಯುತ್ತದೆ? ನಾವು ಒಟ್ಟು ದೂರ ರೀ, ಒಟ್ಟು ದೂರ. ಅಲ್ಲಿ ಟೈಮ್ ಕೊಟ್ಟಿಲ್ಲಲ್ರಿ. ಟೈಮ್ ಕೊಟ್ಟಿಲ್ಲ ನಾವು ಆ ರೀತಿ ಸೂತ್ರ. ಅಲ್ಲಿ ಟೈಮ್ ಕೊಟ್ಟರೆ ನೀವು ಹೇಳೋದ್ರಲ್ಲ 2x(y) ಡಿವೈಡ್ ಬೈ x+y ಸೂತ್ರ ತಗೋಬಹುದು. ಅಲ್ಲಿ ನಮಗೆ ಏನು ಕೊಟ್ಟಿದಾರಲ್ಲ ಅದನ್ನ ಮಾಡಬೇಕು. ಓಕೆ, ಇಲ್ಲಿ ಗಿವನ್ ಏನು ಮಾಡಿದಾರೆ? ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಡಿಸ್ಪ್ಲೇಸ್ಮೆಂಟ್ ಎತ್ತರದಿಂದ ಅಂದ್ರೆ ಎಸ್ ಕೊಟ್ಟಿದ್ದಾರೆ. ಎಸ್ ಎಷ್ಟಿದೆ ಹೇಳ್ರಿ? 20 ಮೀಟರ್ ಇದೆ. ವೇಗೋತ್ಕರ್ಷ ಎಷ್ಟಿದೆ ನೋಡ್ರಿ? ವೇಗೋತ್ಕರ್ಷ ಎ ಇಸ್ ಈಕ್ವಲ್ ಟು ನೋಡಿ ವೇಗ ಎಷ್ಟಿದೆ ಹೇಳ್ರಿ? 10 ಮೀಟರ್ ಪರ್, ನೋಡಿ ಎಷ್ಟಿದೆ? 10 ಕಿಲೋಮೀಟರ್ ಪರ್ ಅವರ್ ಇದೆ. 10 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇದನ್ನ ಏನ್ ಮಾಡ್ಕೋಬೇಕು ಹೇಳ್ರಿ? ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಅಂದ್ರೆ ಏನಾಗ್ತದೆ? 10 ಎಷ್ಟಾಗುತ್ತೆ ನೋಡ್ರಿ? ಇದು ಮೀಟರ್ ಪರ್ ಸೆಕೆಂಡ್ ಮಾಡಿದಾಗ, ಮೀಟರ್ ಪರ್ ಸೆಕೆಂಡ್ ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ? ಓಕೆ, ವೇಟ್ ಒಂದು ನಿಮಿಷ ವೇಟ್ ಮಾಡಿ. ಇಲ್ಲಿ ಕಿಲೋಮೀಟರ್ ವೇಗ ಕೊಟ್ಟಿದ್ದಾರೆ. ಅದು ಸಾರಿ, ಅದು ವೇಗ ಇದೆ ನೋಡಿ. 20 ಮೀಟರ್ ಎಸ್ ಕೊಟ್ಟಿದ್ದಾರೆ, ವೇಗ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಹೇಳ್ರಿ? ವೇಗದೊಂದಿಗೆ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಇಲ್ಲಿ ಚಂಡ ಮೇಲಿದೆ ಅಂದ ಕೂಡಲೇ ಅದ್ರದ್ದು ಆರಂಭಿಕ ವೇಗ ಏನಾಗಿರ್ತದೆ? 0 ಇರ್ತದ್ರೆ. ಸೊ ಯಾವ ವೇಗದೊಂದಿಗೆ ಬರ್ತಾ ಇದೆ ಹೇಳ್ರಿ? ಅದು ಯಾವ ವೇಗದೊಂದಿಗೆ ಬರ್ತಾ ಇದೆ ಹೇಳ್ರಿ? 10 ಕಿಲೋಮೀಟರ್ ಪರ್ ಅವರ್ ವೇಗದೊಂದಿಗೆ ಬರ್ತಾ ಇದೆ ಸ್ನೇಹಿತರೆ. ಅದ ಏಕರೂಪ ವೇಗದೊಂದಿಗೆ ಬರ್ತಾ ಇದೆ, ನೆನ್ಪಿಟ್ಕೋರಿ.
ಯಾವ್ದು ಹೇಳ್ರಿ? ಏಕರೂಪ ಈ ವೇಗದೊಂದಿಗೆ ಬರ್ತಾ ಇದೆ ನೋಡಿ. 10 ಕಿಲೋಮೀಟರ್ ಪರ್ ವೇಗವು ಏಕರೂಪವಾಗಿ ಬರ್ತಾ ಇದೆ. ಕ್ಲಿಯರಾ? ಸೊ ಇಟ್ ಮೀನ್ಸ್ ನೋಡಿ, ಏಕರೂಪ ವೇಗದಲ್ಲಿ ಫಿ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಅದನ್ನಾಗ. ಒಂದು ನಿಮಿಷ ನಿಲ್ಲ ಸ್ನೇಹಿತರೆ, ಒಂದು ಸ್ವಲ್ಪ ಹೊರೈಟಿ ಪ್ರಶ್ನೆ ಇದೆ ಇದು. 20 ಮೀಟರ್ ಎತ್ತರದಿಂದ ಚೆಂಡನ್ನು ನಿಧಾನವಾಗಿ ಬೀಳಿಸಲಾಯಿತು. ಓಕೆ, ಒಂದು ವೇಳೆ ವೇಗವು ಏಕರೂಪ 10 ಕಿಲೋಮೀಟರ್ ಪರ್ ಅವರ್ ದರದಲ್ಲಿ ಹೆಚ್ಚಾದರೆ ಯಾವ ವೇಗದೊಂದಿಗೆ ನೆಲಕ್ಕೆ ಅದೇನಾತಿಪ್ಪ ಅಂದ್ರೆ ಅದು ಬೀಳ್ತಾ ಇರೋದನ್ನ ಕೇಳ್ತಾ ಇದ್ದೇವೆ. ಓಕೆ, ಆರಂಭದಲ್ಲಿ ಅದೇನಿರ್ತದೆ? ನಿಚ್ಚಲ ಸ್ಥಿತಿಯಲ್ಲಿ ಇರ್ತದೆ ರೀ. ಕರೆಕ್ಟ್ ಇದೆ. ಎತ್ತರದಿಂದ ಅಂದ್ರೆ ನಿಚ್ಚಲ ಸ್ಥಿತಿ, ಆರಂಭಿಕ ವೇಗ 0 ಇದೆ. ಕರೆಕ್ಟ್ ಇದೆ ರೀ. ನೆಕ್ಸ್ಟ್ ಎಸ್ ಇಸ್ ಈಕ್ವಲ್ ಟು 20 ಮೀಟರ್ ಇದೆ. ಕರೆಕ್ಟ್ ಇದೆ. ಸೊ ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ಅಂತಿಮ ವೇಗವನ್ನ ಕಂಡುಹಿಡ್ಕೋಬೇಕಾಗುತ್ತೆ ರೀ. ಇಲ್ಲಿ ಏನ್ ಮಾಡಬೇಕಾಗುತ್ತೆ ಹೇಳ್ರಿ? ಅಂತಿಮ ವೇಗವನ್ನ ಕಂಡುಹಿಡ್ಕೋಬೇಕಾಗುತ್ತೆ ನೋಡಿ. ಅಂತಿಮ ವೇಗವನ್ನ ಕಂಡುಹಿಡ್ಕೋಬೇಕಾಗುತ್ತೆ ನೋಡಿ. ಯಾವ ವೇಗದೊಂದಿಗೆ ನೆಲಕ್ಕೆ ಬಿಡ್ತಾ ಇದೆ ಅಂದ್ರೆ ಫಿ ಇಸ್ ಈಕ್ವಲ್ ಟು ಏನಪ್ಪಾ ಆತರ ಸೂತ್ರ ಏನಿದೆ ಹೇಳ್ರಿ? ಫಿ ಅನ್ನ ಕಂಡುಹಿಡ್ಕೋಬೇಕು. ಅಂತಿಮ ವೇಗ ಫಿ ಇಸ್ ಈಕ್ವಲ್ ಟು ಯಾವ ಸೂತ್ರ ಹಾಕೊಂಡ್ರಿ? ಟಿ ಅಂತೂ ಕೊಟ್ಟಿಲ್ಲ. ಟಿ ಬಂದಿಲ್ಲ ಅಂದ್ರೆ ಯಾವ ಸೂತ್ರ ಹಾಕ್ತೀರಿ ಇಲ್ಲಿ? ಟಿ ಅಂತೂ ಬಂದಿಲ್ಲ, ಯಾವ ಸೂತ್ರ ಹಾಕ್ತೀರಿ? ಫಿ ಇಸ್ ಈಕ್ವಲ್ ಟು ಎಸ್ ಅಥವಾ ಫಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳ್ರಿ? ಯು ಸ್ಕ್ವೇರ್ ಪ್ಲಸ್ ಏನಿದೆ? 2as ಇದೆ. ಹೌದಾ? ಯು ಅಂದ್ರೆ 0 ಸ್ಕ್ವೇರ, 2 ಎ ಅಂದ್ರೆ ಎಷ್ಟು ತಗೊಂಡ್ ಹೇಳ್ರಿ ಇಲ್ಲಿ? ಎ ಅಂದ್ರೆ ಎಷ್ಟು ತಗೋಣ? ಎಸ್ ಅಂದ್ರೆ 20 ಮೀಟರ್ ಇದೆ. ಕರೆಕ್ಟಾ? ಎ ಅಂದ್ರೆ ಎಷ್ಟು ತಗೋಣ ಹೇಳ್ರಿ? ಎ ಅಂದ್ರೆ ಮೇಲಿನ ಕೆಳಗಡೆ ಬೀಳ್ತಾ ಇದೆ ನೋಡಿ. ಮೇಲಿನ ಕಲ್ಲು ಕೆಳಗಡೆ ಬೀಳ್ತಾ ಇದೆ ಅಂದ್ರೆ ಇಲ್ಲಿ ಎ ಇಟ್ ಒನ್ ಟೈಪ್ ಆಫ್ ಜಿ ಆಗ್ತಾ ಇದೆ. ಜಿ ಬೆಲೆ ಎ ಈಕ್ವಲ್ ಟು ಏನಾಗೈತಿ? ಗುರುತ್ವಾಕರ್ಷಣೆ ಬಲ ಜಿ ಆಗ್ತಾ ಇದೆ. ಇಟ್ ಮೀನ್ಸ್ ಇಲ್ಲಿ ಕರೆಕ್ಟ್ 9 ಮೀಟರ್ ಪರ್ ಸೆಕೆಂಡ್ ತಗೋರಿ ಅಥವಾ 9.8 ತಗೋರಿ, ಯಾವ್ದ್ರೆ ಒಂದು. ಅವ್ರು ಕೊಟ್ಟಿದಂದ್ರೆ 10 ತಗೋರಿ, ಕೊಡದೆ ಅಂದ್ರೆ 9.8 ತಗೋರಿ. ಕರೆಕ್ಟ್? ಯಾವ್ದಾದ್ರು ಒಂದು ತಗೋಬಹುದು. ಕೆಳಗಡೆ ಬೀಳ್ತಾ ಇತ್ತಂದ್ರೆ ಅದು ಪ್ಲಸ್ ಆಗಿರ್ತಾ ಇದ್ರಿ. ಒಂದೊಟ್ಟು ಮೇಲೆ ಎಸ್ತಾ ಇದ್ದು ಅಂದ್ರೆ ಇದು ಮೈನಸ್ ಇರ್ತಾ ಇದೆ. ನೆನ್ಪಿಟ್ಕೋರಿ, ಮೇಲೆ ಇತ್ತಂದ್ರೆ ಮೈನಸ್, ಕೆಳಗೆ ಇತ್ತಂದ್ರೆ ಪ್ಲಸ್. ಓಕೆ, ಇಲ್ಲಿ ನಾವ್ ಏನ್ ಮಾಡೋಣ? 10 ಕನ್ಸಿಡರ್ ಮಾಡೋಣ, ಈಸಿ ಆಗುತ್ತೆ ಲೆಕ್ಕ. ಇರ್ಲಿ, 0 ಸ್ಕ್ವೇರ್ 0, 2 10 20, 20 ಇಂಟು 2 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 200 ಅಂದ್ರೆ 400 ಆಗ್ತಾ ಇದೆ. 400 ಫಿ ಸ್ಕ್ವೇರ್ ಇಸ್ ಈಕ್ವಲ್ ಟು 400. ಫಿ ಇಸ್ ಈಕ್ವಲ್ ಟು ಎಷ್ಟು ಬರ್ತೇಳ್ರಿ? 20 ಮೀಟರ್ ಪರ್ ಸೆಕೆಂಡ್. ಫಿ ಇಸ್ ಈಕ್ವಲ್ ಟು ಎಷ್ಟು ಬರ್ತೇಳ್ರಿ? 20 ಮೀಟರ್ ಪರ್ ಸೆಕೆಂಡ್. ಓಕೆ, ಅವ್ರು ಏನ್ ಹೇಳ್ತಾರೋ, ಎಷ್ಟು ಕಾಲದ ನಂತರ ಕೆಳಕ್ಕೆ ಬೀಳ್ತಾ ಇದೆ ಅಂದ್ರೆ ಇವಾಗ ಏನ್ ಮಾಡೋಣ? ಸೂತ್ರ ಟಿ ಕಂಡಿಡಿ ಅಂದರೆ ಫಿ ಇಸ್ ಈಕ್ವಲ್ ಟು ಯು ಪ್ಲಸ್ ಏನ್ ಹೇಳ್ರಿ? 80. ಫಿ ಇಸ್ ಈಕ್ವಲ್ ಟು ಏನ್ ಹೇಳ್ರಿ? ಎ ಪ್ಲಸ್ 80. ಫಿ ಅಂದ್ರೆ 20, ಯು ಅಂದ್ರೆ 0, ಎ ಅಂದ್ರೆ 10, ಟಿ ಅಂದ್ರೆ ಗೊತ್ತಿಲ್ಲ. ಹೌದಾ? ಆ 10 ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಆಗ್ತಾ ಇದೆ ರೀ. ಇಸ್ ಈಕ್ವಲ್ ಟು ಟಿ ಉಳಿತಾ ಇದೆ. ಸೊ 0 0 ಕ್ಯಾನ್ಸಲ್, ದಟ್ ಈಸ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್. ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್. ಓಕೆ ಸ್ನೇಹಿತರೆ, ಸೊ ಇಷ್ಟೇನಪ್ಪಾ ಅಂದ್ರೆ ಪ್ರಮುಖವಾದಂಥ ಲೆಕ್ಕಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಇಲ್ಲಿ ತನಕ ಹಲವಾರು ಲೆಕ್ಕಗಳನ್ನು ನಾವೇನ್ ಮಾಡಿದ್ರಿ? ದ್ವಿಧ್ರುವಿ ಭ್ರಮತೆ. ಓಕೆ, ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಇಲ್ಲಿ ಹಲವಾರು ಲೆಕ್ಕಗಳು. ಸೊ ಅಲ್ಲಿ ಏಕರೂಪ ಅಂತ ಕೊಟ್ಟಿದ್ದಾರೆ ನೋಡಿ. ವೇಗವು ಏಕರೂಪ ವೇಗದೊಂದಿಗೆ ಹೋಗ್ತಾ ಇದೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋ ಅವಶ್ಯಕತೆನೇ ಇಲ್ಲ. ಓಕೆ, ಅದ್ರ ಬಗ್ಗೆ ಏನೇನು ಹೇಳ್ರಿ? ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಕನ್ಫ್ಯೂಷನ್ ಆಗೋ ಸಲುವಾಗಿ ಕೆಲವೊಮ್ಮೆ ಲೆಕ್ಕಗಳನ್ನ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಕೊಡ್ತಿರ್ತಾರೆ. ಏಕರೂಪ ವೇಗದೊಂದಿಗೆ ಅದನ್ನು ಕೊಡ್ತಾರೆ ಅಂದ್ರೆ ಕರೆಕ್ಟಾಗಿ 10 ಕಿಲೋಮೀಟರ್ ಪರ್ ಅವರ್ ವೇಗದೊಂದಿಗೆ ಬರ್ತಾ ಇದೆ. ಅದು ಮೇ ಬಿ ಏನಾಗಬೇಕಾಗಿತ್ತು ಅಂದ್ರೆ ವೇಗ ಬದಲಿ ವೇಗೋತ್ಕರ್ಷ ಅಂತ ಕೊಡಬೇಕಾಗಿತ್ತು. ಅದು ಮೇ ಬಿ ಅದು ವೇಗೋತ್ಕರ್ಷ ಅಂತ ಕೊಡಬೇಕಾಗಿತ್ತು. ಇಟ್ ಇಸ್ ಕರೆಕ್ಟ್ ಆಗ್ತಿತ್ತು. ಓಕೆ, ಎಸ್ ಸ್ನೇಹಿತರೆ, ಇಲ್ಲಿಗೆ ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಮತ್ತೆ ನಾಳೆ ಚಲನೆ ನಿಯಮಗಳನ್ನ ನೋಡೋಣ ಸ್ನೇಹಿತರೆ. ನಾಳೆ ಚಲನೆ ನಿಯಮಗಳನ್ನ ತೊಂದ ಸೊ ಪ್ರಶ್ನೆ ಏನ್ ಮಾಡೋಣ? ಈ ಟಾಪಿಕ್ ಅನ್ನ ಮುಗಿಸಿ ಫಿಸಿಕ್ಸ್ ಟಾಪಿಕ್ ಅನ್ನ ಕಂಪ್ಲೀಟ್ ಆಗಿ ಮಾಡಿಬಿಡೋಣ ನಾಳೆ. ಓಕೆ, ಚಲನೆ ನಿಯಮಗಳ ಬಗ್ಗೆ ನಾಳೆನ ಚರ್ಚೆ ಮಾಡೋಣ. ಓಕೆ, ಎಸ್ ಸ್ನೇಹಿತರೆ. ಕ್ಲಿಯರ್ ಸ್ನೇಹಿತರೆ? ಓಕೆ, ಇಲ್ಲಿಗೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. ಮತ್ತೆ ನಾಳೆ ಮೀಟವನ್ನ ಸ್ಟಡಿ ಮಾಡ್ತಾ ಇರಿ. ಒಳ್ಳೇದಾಗಲಿ ಸ್ನೇಹಿತರೆ. ಶುಭ ದಿನ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.